ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. 23/2/25 ಪ್ರಥಮ ಮುರಳಿ ಅವ್ಯಕ್ತ ಭಾಗದ ರಿವೈಸ್ 17/2/2004 मधुबन। सर्व को सहयोग दो और सहयोगी बनाओ। सदा अखंड भंडारा चलता रहे। ಸರ್ವರಿಗೆ ಸಹಯೋಗ ಕೊಡಿ ಮತ್ತು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಸದಾ ಅಖಂಡ ಭಂಡಾರ ನಡೀತಾ ಇರಲಿ. ಕಡಿಮೆಯಾಗದಂತಹ ಭಂಡಾರ ನಡೀತಾ ಇರಲಿ. ಯಾವ ಮಾತಿನ ಭಂಡಾರ ಇವತ್ತು ಹೇಳ್ತಾ ಇದ್ದಾರೆ? ಅಖಂಡ ಭಂಡಾರ ಯಾವುದು ನಡೀತಾ ಇರಬೇಕು? ಸರ್ವರಿಗೂ ಸಹಯೋಗ ಕೊಡಿ ಮತ್ತು ಅವರನ್ನು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ. आज बाप दादा स्वयं अपने साथ बच्चों का हीरे तुल्य जन्मदिन शिव जयंती मनाने आए हैं. इंदु बाप दादा स्वयं तन्न ಜೊತೆ ಮಕ್ಕಳದು ವಜ್ರ ಸಮಾನ ಜನ್ಮ ದಿನ ಶಿವ ಜಯಂತಿ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದಾರೆ. सभी बच्चे अपने पारलौकिक अलौकिक बाप का बर्थडे मनाने आए हैं. तो बाप फिर आपका मनाने आए हैं. ಎಲ್ಲ ಮಕ್ಕಳು ತಮ್ಮ ಪಾರಲೌಕಿಕ ಅಲೌಕಿಕ ತಂದೆಯ ಬರ್ತ್ಡೇ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದಾರೆ. ಅಂದಾಗ ತಂದೆ ತಮ್ಮ ಮಕ್ಕಳದು ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದಾರೆ. बाप बच्चों के भाग्य को देख हर्षित होते हैं. वाह मेरे श्रेष्ठ भाग्यवान बच्चे वाह. ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗ್ತಾರೆ. ಆಹಾ ನನ್ನ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ ಆಹಾ. जो बाप के साथ साथ अवतरित हुए विश्व के अंधकार मिटाने के लिए. ಯಾಕೆ ಬಾಬಾ ಮಕ್ಕಳ ಭಾಗ್ಯ ನೋಡಿ ಹರ್ಷಿತರಾದರು? ಮತ್ತೆ ಏನು ಹೇಳಿದರು? ಆಹಾ ಭಾಗ್ಯವಾನ್ ಮಕ್ಕಳೇ ಆಹಾ. ಯಾವ ಮಾತಿಗಾಗಿ? ಯಾರು ತಂದೆಯ ಜೊತೆ ಜೊತೆ ಅವತರಿತರಾಗಿ ವಿಶ್ವದ ಅಂಧಕಾರವನ್ನು ಅಳಿಸ್ಲಿಕ್ಕಾಗಿ ಅವತರಿತರಾಗಿದ್ದಾರೆ. सारे कल्प में ऐसा बर्थडे किसी का भी नहीं हो सकता. ಇಡೀ ಕಲ್ಪದಲ್ಲಿ ಈ ರೀತಿಯ ಒಂದು ಬರ್ತ್ಡೇ ಯಾರ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. जो आप बच्चे परमात्म बाप के साथ मना रहे हो. ಯಾವುದನ್ನು ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಣೆ ಮಾಡ್ತಾ ಇದ್ದೀರಿ. ಇಡೀ ಕಲ್ಪ ಈ ರೀತಿ ಬರ್ತಡೇ ಯಾರ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. इस अलौकिक अति न्यारे अति प्यारे जन्मदिन को भक्त आत्माएं भी मनाती है. लेकिन आप बच्चे मिलन मनाते हो और भक्त आत्माएं सिर्फ महिमा गाते रहते हैं. बाबा ಹೇಳ್ತಾರೆ ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನು ಭಕ್ತ ಆತ್ಮಗಳು ಸಹ ಆಚರಣೆ ಮಾಡ್ತಾರೆ. ಶಿವರಾತ್ರಿ ಭಕ್ತ ಆತ್ಮಗಳು ಸಹ ಆಚರಣೆ ಮಾಡ್ತಾರೆ. ಆದರೆ ತಾವು ಮಕ್ಕಳು ಮಿಲನದ ಆಚರಣೆ ಮಾಡ್ತೀರಿ. ಡೈರೆಕ್ಟ್ ಪರಮಾತ್ಮನೊಂದಿಗೆ ಮಿಲನದ ಆಚರಣೆ ಮಾಡ್ತೀರಿ. ಭಕ್ತ ಆತ್ಮಗಳು ಕೇವಲ महिमे हारता इर्तारे. महिमा भी गाते पुकारते भी. बाप दादा भक्तों की महिमा और पुकार सुनकर उन्हें भी नंबरवार भावना का फल देते ही है. महिमे हारतरे ಕೂಗ್ತಾರೆ. ಬಾಪ್ ದಾದಾ ಭಕ್ತರ ಮಹಿಮೆ ಮತ್ತು ಆ ಕೂಗನ್ನು ಕೇಳಿ
बच्चे दोनों में महान अंतर है. ಆದರೆ ಭಕ್ತರು ಮತ್ತು ಮಕ್ಕಳು, ಪ್ರಾಕ್ಟಿಕಲ್ ಮಕ್ಕಳು, ಡೈರೆಕ್ಟ್ ಮಕ್ಕಳು ಇಬ್ಬರಲ್ಲಿ ಮಹಾನ್ अंतर व्यत्यास ಅನ್ನೋದು ಇದೆ. आपका किया हुआ श्रेष्ठ कर्म, श्रेष्ठ भाग्य का यादगार बहुत अच्छा मनाते हैं. ತಾವು ಮಾಡಿದಂತಹ ಶ್ರೇಷ್ಠ ಕರ್ಮ, ಪ್ರಾಕ್ಟಿಕಲಲ್ಲಿ ತಾವು ಮಾಡಿದಂತಹ ಶ್ರೇಷ್ಠ ಕರ್ಮ, ಶ್ರೇಷ್ಠ ಭಾಗ್ಯದ ಯಾದಗಾರ್ ಸ್ಮಾರಕ ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ. इसलिए बाप दादा भक्तों के भक्ति की लीला दे उन्हें भी मुबारक देते हैं. ಆದ್ದರಿಂದ ಬಾದಾದ ಭಕ್ತರ ಭಕ್ತಿಯ ಲೀಲೆ ನೋಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೊಡ್ತಾರೆ. क्योंकि ಯಾಕೆ यादगार सभी अच्छी तरह से ಕಾಪಿ की है. ಯಾವುದು ನಾವು ಪ್ರಾಕ್ಟಿಕಲಲ್ಲಿ ಮಾಡಿದ್ವಿ ಅದರ ಯಾದಗಾರನ್ನು ಒಳ್ಳೆಯ ರೀತಿಯಿಂದ ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. वो भी इसी दिन ವ್ರತ ರखते हैं. ಯಾವುದು ಕಾಪಿ ಮಾಡಿದ್ದಾರೆ ಅವರು ಸಹ ಇದೇ ದಿನ ವ್ರತ ಇಟ್ಕೊಳ್ತಾರೆ, ವ್ರತ ಮಾಡ್ತಾರೆ. वो व्रत रखते हैं थोड़े समय के लिए, अलग करके खान पान और शुद्धि के लिए. ಹೇಳ್ತಾರೆ ಅವರು ವ್ರತ ಮಾಡ್ತಾರೆ, ವ್ರತ ಇಟ್ಕೊಳ್ತಾರೆ ಸ್ವಲ್ಪ ಸಮಯಕ್ಕಾಗಿ, ಒಂದು ದಿನಕ್ಕಾಗಿ, ಅಲ್ಪ ಕಾಲದ ಒಂದು ಊಟ ತಿಂಡಿ, ಬೇರೆ ಏನೇನು ಶುದ್ಧಿ ಬೇಕಾಗಿದೆ, ಮನೆ ಶುದ್ಧಿ ಮತ್ತು ತಲೆ ಸ್ನಾನ ಮಾಡ್ತಾರೆ ಅಂದರೆ ಏನೇನು ಬೇರೆ ಬೇರೆ ಶುದ್ಧಿಗಳಿದೆ ಅದೆಲ್ಲ ಮಾಡ್ಕೊಳ್ತಾರೆ. ಆಪ್ ವ್ರತ ಲೇತೆ ಹೋ, ತಾವು ವ್ರತ ತಗೊಳ್ತೀರ. ಅವರು ವ್ರತ ಇಟ್ಕೊಳ್ತಾರೆ ಸ್ವಲ್ಪ ಸಮಯಕ್ಕಾಗಿ, ಅಲ್ಪ ಕಾಲಕ್ಕಾಗಿ, ಊಟ ತಿಂಡಿ ಬೇರೆ ಶುದ್ಧಿಗಳಿಗಾಗಿ. ತಾವು ವ್ರತ ಇಟ್ಕೊಳ್ತೀರಿ ಸಂಪೂರ್ಣ ಪವಿತ್ರತಾ, जिसमें आहार, व्यवहार, वचन, कर्म पूरे जन्म के लिए व्रत लेते हो. ತಾವು ವ್ರತ ಇಟ್ಕೊಳ್ತೀರಾ ಸಂಪೂರ್ಣ ಪವಿತ್ರತೆ ವ್ರತ ಯಾವುದರಲ್ಲಿ ಆಹಾರ, ವ್ಯವಹಾರ, ವಚನ, ಕರ್ಮ ಪೂರ್ಣ ಜನ್ಮಕ್ಕಾಗಿ ವ್ರತ ತಗೊಳ್ತೀರಿ. जब तक संगम की जीवन में जीना, तब तक मन वचन कर्म में पवित्र बनना ही है. ತಮ್ಮ ವ್ರತ ನಮ್ಮ ವ್ರತ ಯಾವುದು? ಎಲ್ಲಿಯ ತನಕ ಸಂಗಮದಲ್ಲಿ ಬದುಕಿರಬೇಕು ಅಲ್ಲಿಯ ತನಕ ಮನ ವಚನ ಕರ್ಮದಲ್ಲಿ ಪವಿತ್ರರಾಗಿರಲೇಬೇಕು. ಅದು ಅಲ್ಪ ಕಾಲ, ಒಂದು ದಿನ. ನಾ ಸಿರ್ಫ್ ಬನನಾ ಹೇ ಲೇಕಿನ್ ಬನಾನಾ ಭಿ ಹೇ. ನಮ್ಮದು ಕೇವಲ ನಾವು ಮಾಡುವಂತಹದ್ದು ಮಾತ್ರ ಅಲ್ಲ, ನಾವು ಪವಿತ್ರರಾಗುವಂತಹದ್ದು ಮಾತ್ರ ಅಲ್ಲ, ಆದರೆ ಬೇರೆಯವರನ್ನೂ ಸಹ ಪವಿತ್ರರನ್ನಾಗಿ ಮಾಡಲೇಬೇಕಾಗಿದೆ. ಅವರು ತಮ್ಮ ಮಟ್ಟಿಗೆ ತಾವು ಮಾಡಿಕೊಳ್ತಾರೆ, ಬೇರೆಯವ್ರಿಗೂ ಫೋರ್ಸಿನಿಂದ ಹೇಳೋದು ಇವತ್ತು ಶಿವರಾತ್ರಿ ಉಪವಾಸ ಇರಿ ಅಂತ ಅಲ್ವಾ. तो देखो भक्तों की बुद्धि भी कम नहीं है, यादगार की काफ़ी बहुत अच्छी की है ಅಂದಾಗ ನೋಡಿ ಭಕ್ತರದ್ದು ಬುದ್ಧಿ ಏನು ಕಡಿಮೆ ಇಲ್ಲ. ನಮ್ಮದು ಯಾವುದು ಪ್ರಾಕ್ಟಿಕಲ್ ಮಾತಿದೆ ಅದರ ಸ್ಮಾರಕ ಬಹಳ ಏನು ಚೆನ್ನಾಗಿ ಕಾಪಿ ಮಾಡಿದ್ದಾರೆ. आप सभी सब व्यर्थ समर्पण कर समर्थ बने हो, अर्थात अपने अपवित्र जीवन को समर्पण किया. आपकी समर्पणता का यादगार ಬಾಬಾ ಹೇಳ್ತಾರೆ ತಾವೆಲ್ಲರೂ ಎಲ್ಲ ವ್ಯರ್ಥ, ಯಾವ್ಯಾವುದು ಎಲ್ಲ ವ್ಯರ್ಥ, ಸಂಕಲ್ಪ, ಮಾತು, ಕರ್ಮ, ಸಮಯ ಎಲ್ಲ ವ್ಯರ್ಥ ಸಮರ್ಪಣೆ ಮಾಡಿ ಸಮರ್ಥರು ಆಗಿದ್ದೀರಿ. ಸಮರ್ಥ ಸಂಕಲ್ಪ, ಸಮರ್ಥ ಮಾತು, ಸಮರ್ಥ ಕರ್ಮ, ಸಮರ್ಥ ಸಮಯ ಮಾಡ್ಕೊಂಡಿದ್ದೀವಲ್ವ,
ವ್ಯರ್ಥ ಸಮರ್ಪಣೆ ಮಾಡಿ ಸಮರ್ಥರು ಆಗಿದ್ದೀರಿ. अर्थात अपने अपवित्र जीवन को समर्पण किया. आपकी समर्पणता का यादगार ತಾವು ತಮ್ಮ ಅಪವಿತ್ರ ಜೀವನದ ಸಮರ್ಪಣೆ ಮಾಡಿದ್ದೀರಿ. ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಿ. ತಮ್ಮದು ಸಮರ್ಪಣತೆಯ ಯಾದಗಾರ್ ಏನು ಮಾಡ್ತಾರೆ ಅವರು? ತಮ್ಮದು ಸಮರ್ಪಣತೆಯ ಯಾದಗಾರ್ ಅವ್ರೇನು ಮಾಡ್ತಾರೆ? ಕಾಪಿ ಏನು ಮಾಡ್ತಾರೆ? वो बलि चढ़ाते हैं, लेकिन स्वयं को बलि नहीं चढ़ाते, बकरे को बलि चढ़ा देते हैं. ಅವರು ಬಲಿ ಕೊಡ್ತಾರೆ, ಸ್ವಯಂವನ್ನು ಬಲಿ ಕೊಟ್ಕೊಳ್ಳೋದಿಲ್ಲ, ಸಮರ್ಪಣೆ ಮಾಡ್ಕೊಳ್ಳೋದಿಲ್ಲ. ಸ್ವಯಂನ ಅಪವಿತ್ರತೆಯನ್ನು ಸಮರ್ಪಣೆ ಮಾಡೋದಿಲ್ಲ. ಏನು ಮಾಡ್ತಾರೆ? ಒಂದು ಕುರಿಯನ್ನು ಬಲಿ ಕೊಡ್ತಾರೆ. देखो कितनी अच्छी ಕಾಫಿ की है. ನೋಡಿ ಎಷ್ಟು ಒಳ್ಳೆ ಕಾಫಿ, ಚೆನ್ನಾಗಿ ಕಾಫಿ ಮಾಡಿದ್ದಾರೆ. ಬಕರೆ ಕೋ ಕ್ಯೂ ಬಲಿ ಚढ़ाते हैं. ಯಾಕೆ ಕುರಿನ ಸೆಲೆಕ್ಟ್ ಮಾಡಿಕೊಂಡ್ರು? ಕುರಿಯನ್ನು ಯಾಕೆ ಬಲಿ ಕೊಡ್ತಾರೆ? इसकी भी ಕಾಫಿ बहुत सुंदर की है. ಬಕರ ಕ್ಯಾ ಕರ್ತಾ है? ಇದ್ರದ್ದು ಕಾಫಿ ಬಹಳ ಸುಂದರವಾದ ಕಾಫಿ ಮಾಡಿದ್ದಾರೆ. ಕುರಿ ಏನು ಮಾಡುತ್ತೆ? मैं करता है ना. और आपने क्या समर्पण किया? ಅದು ಮ್ಯಾ ಅನ್ನುತ್ತಲ್ವ. ತಾವು ಏನು ಸಮರ್ಪಣೆ ಮಾಡಿದ್ದೀರಾ? ಮೈ ಮೈ ಮೈ, ನಾನು ನಾನು ನಾನು. ದೇಹಭಾನ್ ಕಾ ಮೈಪನ್. ಯಾವುದು ನಾನು? ನಾನು ದೇಹ ಅನ್ನೋ ಸ್ಮೃತಿಯ ನಾನು. ಕ್ಯೋಂಕಿ इस मैपन में ही देह अभिमान आ जाता है. ನಾನು ದೇಹ ಎನ್ನುವ ಈ ಮಾತಿನಲ್ಲೇ ದೇಹ ಅಭಿಮಾನನೂ ಬರುತ್ತೆ. ನಾನು ದೇಹ ಅಂದಾಗಲೇ ದೇಹದ ಅಭಿಮಾನದ ಮಾತುಗಳೆಲ್ಲ, ನಾನು ಹಣವಂತ, ನಾನು ವಿದ್ಯಾವಂತ, ನಾನು ರೂಪವಂತ, ನಾನು ಬುದ್ಧಿವಂತ, ಎಲ್ಲ ಮಾತುಗಳು ಅದಕ್ಕೆ ಕನೆಕ್ಟ್ ಆಗುತ್ತೆ ಅಲ್ವಾ? जो देह अभिमान सभी विकारों का बीज है. ನಂತರ ನೆಕ್ಸ್ಟು ನಾನು ದೇಹ, ನಂತರ ದೇಹ ಅಭಿಮಾನ, ಅದಕ್ಕೆ ಕನೆಕ್ಟೆಡ್ ಅಭಿಮಾನ, ನಂತರ ಯಾವುದಾದರೂ ಒಂದು ವಿಕಾರದ ಪ್ರವೇಶತೆ. ದೇಹಾಭಿಮಾನ ಬಂತು, ನಾನಿಷ್ಟು ದೊಡ್ಡವನು, ನೀನಿಷ್ಟು ಚಿಕ್ಕವನು, ನನ್ನ ಮುಂದೆ ನೀನು ಈ ರೀತಿ ನಡ್ಕೋಬೋದಾ, ಈ ರೀತಿ ಮಾಡ್ಬೋದಾ? ಕೋಪ, ಅಹಂಕಾರ ಭಾವ ಹೇಳ್ತಾರೆ. ಯಾವುದಾದ್ರೂ ವಿಕಾರದ ಪ್ರವೇಶತೆಯನ್ನು ಆಗುತ್ತೆ. ಅದಕ್ಕೆ ದೇಹಭಾನ ಎಲ್ಲ ವಿಕಾರಗಳ ಬೀಜ ಆಗಿದೆ. ಅದಕ್ಕೂ ಆಧಾರ ನಾನು ದೇಹ. ಅದಕ್ಕೆ ಕುರಿ ಮ್ಯಾ 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 ಅನ್ನತ್ತಲ್ಲ, ಅದೇ ಈ ಮೈ 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 ಅನ್ನೋದೇ ದೇಹಾಭಿಮಾನ. ದೇಹಾಭಿಮಾನದಿಂದ ಒಂದು ವಿಕಾರದ ಪ್ರವೇಶ. ಅದಕ್ಕೆ ಬಲಿ ಕೊಡಬೇಕು ಮುಂಚೆನೂ ಅದನ್ನು ಚೆನ್ನಾಗಿ ಕುಬ್ಬಿಸ್ತಾರೆ. बाप दादा ने पहले भी सुनाया है कि सर्व समर्पित होने में ये देहवान का मैपन ही रुकावट डालता है. बाप दादा ಮೊದಲು ಸಹ ತಿಳಿಸಿದ್ದಾರೆ, ಸರ್ವ ಸಮರ್ಪಿತ ಆಗೋದರಲ್ಲಿ ಈ ದೇಹದ ಸ್ಮೃತಿ ಯಾವುದಿದೆ, ನಾನು ದೇಹ ಅನ್ನೋದು, ಅದೇ ವಿಘ್ನಗಳನ್ನು ತರಿಸುತ್ತೆ. ಎಲ್ಲ ಮಾತುಗಳ ಸಮರ್ಪಣೆ ಆಗೋದರಲ್ಲಿ ನಾನು ದೇಹ ಅನ್ನುವ ಮಾತೇ ವಿಘ್ನ ತರಿಸುತ್ತೆ. ಕಾಮನ್ मैपन, मैं देह हूँ, व देह के संबंध का मैपन, देह के पदार्थों का समर्पण, ये तो सहज है. ಬಾಬಾ ಹೇಳ್ತಾರೆ, ಸಾಧಾರಣ ನಾನು ಯಾವುದು? ನಾನು ದೇಹ ಆಗಿದ್ದೀನಿ. ದೇಹ ಸಂಬಂಧದ ಮೈಪನ್, ನನ್ನವರು, ದೇಹ ಸಂಬಂಧದವರೆಲ್ಲ ನನ್ನವರು. ಮತ್ತು ದೇಹದ ಪದಾರ್ಥಗಳ ಸಮರ್ಪಣೆ, ಇದನ್ನು
ಇದಂತೂ ಸಹಜ ಇದೆ. ದೇಹದ ಪದಾರ್ಥಗಳು ಯಾವುದಿದೆ ಇದ್ರದ್ದು ಸಮರ್ಪಣೆ ಸಹಜ ಇದೆ. ಏತೋ ಕರ್ಲಿಯ ಹೇನ ಬಾಬಾ ಹೇಳ್ತಾರೆ, ಇದ್ರದ್ದು ಸಹ ನೀವು ಸಮರ್ಪಣೆ ಮಾಡಿದ್ದೀರಲ್ವ. ಸ್ಥೂಲ ರೂಪದಲ್ಲಿ ದೇಹದ್ದು ಎಷ್ಟು ಬೇಕೋ ಅಷ್ಟೇ ಜೀವನಕ್ಕೆ, ಮೊದಲಿನ ಥರ ಇನ್ನೂ ಬೇಕು, ಅದು ಬೇಕು, ಇದು ಬೇಕು ಆ ಮಾತಿಂದ ದೂರ ಆದ್ವಲ್ವ. ಮತ್ತು ನನ್ನವರು ಅನ್ನೋದರಲ್ಲಿ ಬಾಬನಿಗೆ ನನ್ನವರು ಸೇರಿಸಿ ಇದನ್ನು ಕಡಿಮೆ ಮಾಡಿಕೊಂಡ್ವಿ ಸ್ಥೂಲ ರೂಪದಲ್ಲಿ. ಇದಕ್ಕೆ ಬಾಬಾ ಹೇಳ್ತಾರೆ, ಇದಂತೂ ನೀವು ಮಾಡಿದ್ದೀರಿ. ಕಿ ನಹಿ ಏ ಬಿ ನಹಿ ಹುವಾ, ಮಾಡಿದ್ದೀರಾ ಇದು ಇಲ್ವಾ? ಸ್ಥೂಲ ರೂಪದ ಸಮರ್ಪಣೆ ಮಾಡಿದ್ದೀರಾ ಇದು ಇಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮೋಟ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ಯಾವುದಿದೆ ದೇಹ ಸಂಬಂಧದ್ದು, ದೇಹ ಪದಾರ್ಥಗಳದ್ದು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳೋದು ವ್ಯವಹಾರಕ್ಕಾಗಿ. ಹೊಸದಾಗಿ ಯಾವುದು ಕರ್ಮದ್ದು ಲೆಕ್ಕಾಚಾರಗಳು ಮಾಡ್ಕೊಳ್ದಿರ ಇರೋದು, ಇದೆಲ್ಲ ಸಮರ್ಪಣೆ ಮಾಡಿದ್ದೀರಲ್ವ. जितना आगे बढ़ते हैं उतना मैपन भी अति सूक्ष्म महीन होता जाता है. ಎಷ್ಟು ನೀವು ಮುಂದುವರಿತೀರಿ ಅಷ್ಟು ಈ ನಾನು ಅನ್ನೋದು ಸೂಕ್ಷ್ಮ, ಅದನ್ನು ಸೂಕ್ಷ್ಮ ಆಗ್ತಾ ಹೋಗುತ್ತೆ. ये मोटा मैपन तो खत्म होना सहज है. ಈ ಸ್ಥೂಲ ರೂಪದಲ್ಲಿ ನಾನು ಅನ್ನೋದು, ನನ್ನದು ಅನ್ನೋದು ಅದು ಖತಮ್ ಆಗುವಂಥದ್ದು ಸಹಜ ಇದೆ. ಲೇಕಿನ್ ಮಹೀನ್ ಮೈಪನ್, ಆದರೆ ಸೂಕ್ಷ್ಮ ನನ್ನತನ, ನಾನು ನನ್ನತನ ಯಾವುದು ಸೂಕ್ಷ್ಮ ನಾನು ನನ್ನತನ, जो परमात्म जन्म सिद्ध अधिकार द्वारा विशेषता प्राप्त होती है. बुद्धि का वरदान, ज्ञान स्वरूप बनने का वरदान, सेवा का वरदान और विशेषताएं, ये प्रभु देन कहो. उसका अगर मैपन आता तो इसको कहा जाता है महीन मैपन. ಬಾಬಾ ಹೇಳ್ತಾರೆ, ಆದರೆ ಸೂಕ್ಷ್ಮ ನಾನು ನನ್ನದು ನನ್ನತನ ಯಾವುದು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಯಾವುದು ಪರಮಾತ್ಮ ಜನ್ಮಸಿದ್ಧ ಅಧಿಕಾರ, ಬಾಬನಿಗೆ ಮಗು ಆದ್ವಿ ಜನ್ಮಸಿದ್ಧ ಅಧಿಕಾರ ಯಾವುದು ವಿಶೇಷತೆಗಳು, ಎಷ್ಟೋ ವಿಶೇಷತೆಗಳು ನಮಗೆ ಪ್ರಾಪ್ತವಾಯಿತು. ಅದರಲ್ಲಿ ಬುದ್ಧಿಯ ವರದಾನ, ದಿವ್ಯ ಬುದ್ಧಿಯ ವರದಾನ, ಸರಿ ಯಾವುದು ತಪ್ಪು ಯಾವುದು, ಪಾಪ ಯಾವುದು ಪುಣ್ಯ ಯಾವುದು ಅಲ್ವಾ ತಿಳ್ಕೊಳ್ಳುವಂತಹ ಒಂದು ಬುದ್ಧಿಯ ವರದಾನ, ಮತ್ತು ಜ್ಞಾನ ಸ್ವರೂಪರಾಗುವ ವರದಾನ. ಅಲ್ಲೆಲ್ಲ ಹೇಳ್ತಾ ಇದ್ವಿ ಭಕ್ತಿನಲ್ಲಿ. ಇಲ್ಲಿ ಜ್ಞಾನ ಸ್ವರೂಪರು ಯಾವುದು ಕೇಳ್ತೀವೋ ಅದು ಆಗುವಂತಹದ್ದು ಜ್ಞಾನ ಸ್ವರೂಪರಾಗುವ ವರದಾನ. ಮತ್ತು ಸೇವೆಯ ವರದಾನ, ಸೇವೆ ಮಾಡಬೇಕು. ಮನೆಯಲ್ಲೇ ಏನು ಕೆಲಸ ಮಾಡದಿರೋರು ಬಾಬನ ಸೇವೆ ಮಾಡಬೇಕು, ಅದನ್ನು ಸಹ ಏನು ಸೇವೆ ಮಾಡಿ ಭಾಗ್ಯ ಮಾಡಿಕೊಳ್ಳೋದು, ಅದು ಒಂದು ಸೇವೆಯ ವರದಾನ ಅಲ್ವಾ. ಬಾಬಾ ಹೇಳ್ತಾರೆ ಮತ್ತೆ ವಿಶೇಷತೆಗಳು, ಇದೆಲ್ಲ ಪ್ರಭುವಿನ ಕೊಡುಗೆ. ಆದರೆ ಅದರಲ್ಲಿ ನನ್ನದು ನನ್ನತನ ಬಂತು ಅಂದರೆ ಇದಕ್ಕೆ ಹೇಳಲಾಗುತ್ತೆ ಸೂಕ್ಷ್ಮ ನಾನು ನನ್ನತನ, ನನ್ನದು ಪ್ರಭು ಪ್ರಸಾದ, ಪ್ರಭುವಿನ ಕೊಡುಗೆ. ಅದರಲ್ಲಿ ನನ್ನದು ಅನ್ನೋ ಅಭಿಮಾನ ಬರೋದು ಇದಕ್ಕೆ ಹೇಳಲಾಗುತ್ತೆ सूक्ष्म नन्नातन। मैं जो कहता वही ठीक है, वही होना चाहिए। ये रायल मैपन उठती कला में जाने के लिए बोझ बन जाता है। बाबा ಹೇಳ್ತಾರೆ, ನಾನೇನು ಮಾಡ್ತೀನಿ, ನಾನು ಏನು ಹೇಳ್ತೀನಿ ಅದೇ ಸರಿಯಾಗಿದೆ, ಸರಿಯಾದದ್ದು ಅದೇ ಆಗಬೇಕಾಗಿದೆ. ಈ ರಾಯಲ್ ನನ್ನದು ನನ್ನತನ ಹಾರುವ ಕಲೆಯಲ್ಲಿ ಹೋಗಲಿಕ್ಕಾಗಿ
ಹೊರೆ ಏನಾಗುತ್ತೆ? ನಾನು ಹೇಳ್ತಾ ಇದ್ದೀನಿ ಸರಿ, ನಾನು ಹೇಳ್ತಾ ಇದ್ದೀನಿ, ಅದು ನಾನೇನು ಹೇಳ್ತಾ ಇದ್ದೀನಿ ಅದೇ ಆಗಬೇಕು. ಆ ಸೆಕೆಂಡಿಗೆ ಏನಾಗುತ್ತೆ? ಎಷ್ಟು ಹೊರೆ ಆಗುತ್ತೆ ಅಲ್ವಾ? ಅದು ನೋಡಲಿಕ್ಕೆ ಭಾಳ ಚಿಕ್ಕ ಮಾತು. ನಾನು ಹೇಳ್ತಾ ಇದ್ದೀನಿ ಅವ್ರು ಮಾಡಬೇಕು ಅದು, ಆದರೆ ಅವ್ರು ಮಾಡ್ತಾ ಇಲ್ಲ. ಆವಾಗ ನನ್ನತನ ಅನ್ನೋದು ಒಳಗಡೆ ಸೂಕ್ಷ್ಮ ರೂಪದಲ್ಲಿ ಬರುತ್ತೆ. ಅದು ಸಹ ಹೊರೆ ಆಗುತ್ತೆ. ಹಾರುವ ಕಲೆಯಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ. तो बाप कहते हैं मैं इस मैपन का भी समर्पण, प्रभु देन में मैपन नहीं होता, ना मैं ना मेरा ಅಂದಾಗ ತಂದೆ ಹೇಳ್ತಾರೆ ಈ ಮೈಪಂದು ಸಮರ್ಪಣೆ. ಮೋಟ ರೂಪದಲ್ಲಿ ಯಾವುದು ನಮಗೆ ಬೇಕಾಗಿಲ್ಲ, ನಮಗೆಷ್ಟು ಅವಶ್ಯಕತೆ ಇದೆ ಬ್ರಾಹ್ಮಣ ಜೀವನಕ್ಕೆ ಅಷ್ಟು ಇಟ್ಕೊಂಡ್ವಿ. ಸ್ಥೂಲ ರೂಪದಲ್ಲಿ ಸಮರ್ಪಣೆ ಮಾಡಿದ್ವಿ ಬಾಬನಿಗೆ. ಮತ್ತು ಬಾಬಾ ಹೇಳ್ತಾರೆ ಈ ಸೂಕ್ಷ್ಮ ಮೈಪನ್ ಯಾವುದು ಇದ್ರದ್ದು ಸಮರ್ಪಣೆ ಆಗಿಲ್ಲ. ಇದರಲ್ಲಿ ಇನ್ನೂ ನಾನು ನನ್ನದು ಅನ್ನೋದಿದೆ. ಪ್ರಭು ದೇನ್, ಪ್ರಭು ವರದಾನ್, ಪ್ರಭು ವಿಶೇಷತೆ. ಪ್ರಭು ಕೊಟ್ಟ ಕೊಡುಗೆ, ಪ್ರಭುವಿನ ವರದಾನ, ಪ್ರಭುವಿನ ವಿಶೇಷತೆಗಳು. ಅದರಲ್ಲಿ ನಾನು ನನ್ನದು ಬಂತು ಅಂದರೆ ಏನಾಗುತ್ತೆ? ಹಾರುವ ಕಲೆಯಲ್ಲಿ ಪುರುಷಾರ್ಥದಲ್ಲಿ ಅದು ಹೊರೆ ಆಗುತ್ತೆ. तो आप सबकी समर्पणता कितनी महीन है. ನಿಮ್ಮದು ಸಮರ್ಪಣತೆ, ಸೂಕ್ಷ್ಮ ಸಮರ್ಪಣತೆ ಎಷ್ಟು ಸೂಕ್ಷ್ಮವಾಗಿದೆ. तो ಚೆಕ್ ಕಿಯಾ ಬಾಬಾ ಕೇಳ್ತಾ ಇದ್ದಾರೆ, ಚೆಕ್ ಮಾಡಿಕೊಂಡ್ರ? साधारण मैपन, रॉयल मैपन दोनों को समर्पण किया. ಸಾಧಾರಣ ನಾನು ನನ್ನದು ಮತ್ತು ರಾಯಲ್ ನಾನು ನನ್ನದು ಇದೆರಡು ಸಮರ್ಪಣೆ ಮಾಡಿದ್ದೀರಾ? ಕಿಯಾ ಹೇ ವ ಕರ್ ರಹೇ ಹೇ, ಮಾಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? ಕರ್ನಾದು ಪಡೆಯದ ಹಿ, ಬಾಬಾ ಹೇಳ್ತಾರೆ ಮಾಡಲೇಬೇಕಾಗಿ ಬರುತ್ತೆ. ಆಪ್ ಲೋಗ್ ಆಪಸ್ ಮೇ ಹಸಿ ಮೇ ಕಹತೆ ಹೋನ, ಅದರಿಂದ ಮಾಡಲೇಬೇಕಾಗಿ ಬರುತ್ತೆ ಅನ್ನೋದಕ್ಕೆ ತಾವು ಪರಸ್ಪರ ಒಂದು ನಗುವಿನ ಮಾತಿನಲ್ಲಿ ಹೇಳ್ತೀರಾ. ಏನು ಹೇಳ್ತೀರಾ? ನಗು ಬರುವಂಥ ಮಾತಿನಲ್ಲಿ ಹೇಳ್ತೀರಾ. ಮಾಡಲೇಬೇಕಾಗಿ ಬರುತ್ತೆ. ಅದಕ್ಕೆ ಏನು ಹೇಳ್ತೀವಿ? ಮರಣದೋ ಪಡೆಗಾಗಿ, ನಾನು ಸಾಯಲೇಬೇಕಾಗಿದೆ. ಲೇಕಿನ್ ಏ ಮರಣ, ಬಾಬಾ ಹೇಳ್ತಾರೆ, ಆದರೆ ಈ ಸಾವು ಇದೆಯಲ್ಲ, ಈ ಮಾತಿನಲ್ಲಿ ಸಾಯುವಂಥದ್ದು ಯಾವುದು? ಸಾಧಾರಣ ಮೈಪನ್, ರಾಯಲ್ ಮೈಪನ್ ಸಮರ್ಪಣೆ ಮಾಡೋದು ಮಾಡಲೇಬೇಕಾಗಿದೆ, ಸಾಯಲೇಬೇಕಾಗಿದೆ. ಆದರೆ ಈ ಸಾವು ಎಂಥ ಸಾವು? ಭಗವಾನ್ಗೆ ಗೋದಿ ಮೇ ಜೀನಾ ಹೇ. ಈ ಸಾವು, ನಾನು ಇದರಲ್ಲಿ ಸತ್ತರೆ ನಾನು ಎಲ್ಲಿ ಬದುಕ್ತೀನಿ? ಭಗವಂತನ ಮಾಡಿದಲ್ಲಿ ನಾನು ಬದುಕ್ತೀನಿ. ಏ ಮರಣ ಮರಣ ನಹಿಯೇ, ಇದು ಸಾಯೋ ಮಾತಲ್ಲ. 21 ಜನ್ಮ ದೇವಾತ್ಮ ಉನ್ಕೆ ಗೋದಿ ಮೇ ಜನ್ಮ ನಾಹಿ. 21 ಜನ್ಮ ದೇವಾತ್ಮಗಳ ಮಡಿಲಲ್ಲಿ ಜನ್ಮ ಪಡೆಯೋದು. ಈಗ ಪರಮಾತ್ಮನ ಮಡಿಲಲ್ಲಿ ಬದುಕೋದು, ನಂತರ 21 ಜನ್ಮ ದೇವಾತ್ಮಗಳ ಮಡಿಲಲ್ಲಿ ಜನ್ಮ ಪಡೆಯೋದು. ಇದು ಸಾವಲ್ಲ. ನಾನೇ ಸಾಯ್ಬೇಕಾ? ನಾನೇ ಬದುಕಬೇಕಾ? ಹೇಳ್ತಾರೆ ಸಾವಲ್ಲ ಇದು. ಶ್ರೀಮತಕ್ಕಾಗಿ ನಾವು ಬಿಡಬೇಕಾಗಿ ಬಂದಾಗ ಅಂತೀವಲ್ವಾ, ನಾವೇ ಬಗ್ಬೇಕಾ, ನಾವೇ ಸಾಯ್ಬೇಕಾ, ನಾವೇ ಅನ್ನಿಸ್ಕೋಬೇಕಾ? ಈ ಸಾವಲ್ಲ. ಭಗವಂತನ ಮಡಿಲಲ್ಲಿ ಬದುಕುವಂಥದ್ದು 21 ಜನ್ಮ ದೇವಾತ್ಮಗಳ ಬಳಿ ಜನ್ಮ ಪಡೆಯುವಂತಹದ್ದು. इसलिए खुशी खुशी से समर्पित होते हो ना,
ಇದನ್ನು ತಿಳ್ಕೊಂಡಿರೋದ್ರಿಂದ ಖುಷಿಯಿಂದ ಸಮರ್ಪಿತರು ಆಗ್ತೀರಲ್ವಾ. ಚಿಲ್ಲಾಕೆ ತೋ ನಹಿ ಹೋತೆ. ತಾವು ಹೇಳ್ತಾರೆ, ಅಯ್ಯೋ ನಾನು ಮಾಡಬೇಕು, ನಾನು ಸಾಯಬೇಕು, ಅವರು ಸ್ವಲ್ಪ ಸಾಯಲಿ, ನಾನೇ ಸಾಯ್ಬೇಕಾ? ಎಲ್ಲ ಬಾಬಾ ಹೇಳ್ತಾರೆ, ಆ ಥರ ಒಳಗೆ ಕೂಗೋದಿಲ್ವಾ? ನಹಿ ಭಕ್ತಿ ಮೇ ಭಿ ಚಿಲ್ಲಾಯ ಹುವ ಬಲಿ ಸ್ವೀಕಾರ ನಹಿ ಹೋತಿ. ಭಕ್ತಿಯಲ್ಲೂ ಸಹ ಆ ಕುರಿ ಏನಾದರೂ ಕಿರ್ಚಿತು ಅಂದರೆ ಆವಾಗ ಬಲಿ ಕೊಡಲಾಗೋದಿಲ್ಲ. तो जो खुशी से समर्पित होते हैं हद के मैं और मेरे में वो जन्म जन्म वर्षे के अधिकारी बन जाते हैं. ಯಾರು ಖುಷಿಯಿಂದ ಸಮರ್ಪಿತರಾಗ್ತಾರೆ, ಯಾವುದು ಹದ್ದಿನ ನಾನು ಮತ್ತು ನನ್ನದು. ಬಾಬಾ ಹೇಳ್ತಾರೆ, ಅವರು ಜನ್ಮ ಜನ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳು ಆಗ್ಬಿಡ್ತಾರೆ. ಖುಷಿಯಿಂದ ಸಾಯೋದರಲ್ಲಿ ಬಾಬಾನ ಮಳ್ಳಲ್ಲಿ ಬದುಕ್ತೀವಿ. 21 ಜನ್ಮ ದೇವಾತ್ಮಗಳ ಬಳಿ ಜನ್ಮ ಪಡ್ಕೊಳ್ತೀವಿ, ಮತ್ತು ಜನ್ಮ ಜನ್ಮ ಪರಮಾತ್ಮನ ಆಸ್ತಿಗೆ ಅಧಿಕಾರಿಗಳು ಆಗ್ತೀವಿ. ಅದಕ್ಕೆ ಅವರು ಈಸಿಯಾಗಿ ಏನು ಹೇಳಿಬಿಟ್ರು, ಸತ್ತವರು ಸ್ವರ್ಗಕ್ಕೆ ಹೋದರು. ಇಲ್ಲಿ ನಾವು ಸತ್ತರೇನೆ ನಮಗೆ ಸ್ವರ್ಗ. तो चेक करना, किसी भी व्यर्थ संकल्प, व्यर्थ बोल, व्यर्थ चलन के परिवर्तन करने में खुशी से परिवर्तन करते व मजबूरी से ಚೆಕ್ ಮಾಡಿಕೊಳ್ಬೇಕು. ಯಾವುದೇ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಚಲನೆ ಪರಿವರ್ತನೆ ಮಾಡಿಕೊಳ್ಳೋದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡ್ಕೊಳ್ತೀರಾ ಅಥವಾ ವಿವಶರಾಗಿ ಅಯ್ಯೋ ನಾನು ಪರಿವರ್ತನೆ ಆಗಬೇಕು ಅಂತ ವಿವಶತೆಯಿಂದ ಪರಿವರ್ತನೆ ಮಾಡ್ಕೊಳ್ತೀರ. ಮೊಹಬ್ಬತ್ ಮೇ ಪರಿವರ್ತನ್ ಹೋತೆ ಯಾ ಮೆಹನತ್ ಸೆ ಪರಿವರ್ತನ್ ಹೋತೆ. ಬಾಬಾ ಕೇಳ್ತಾರೆ, ಪ್ರೀತಿಯಲ್ಲಿ ಪರಿವರ್ತನೆ ಆಗ್ತೀರಾ ಅಥವಾ ಪರಿಶ್ರಮದಿಂದ ಪರಿವರ್ತನೆ ಆಗ್ತೀರಾ? ಇನ್ನೇನು ವಿಧಿ ಇಲ್ಲ, ವಿವಶತೆ ಆಗಲೇಬೇಕು. ಪರಿಶ್ರಮ ಪಟ್ಕೊಂಡು ಪರಿವರ್ತನೆ ಆಗ್ತೀರಾ ಅಥವಾ ಪ್ರೀತಿಯಲ್ಲಿ? ಮನುಷ್ಯರ ಜೊತೆಯೂ ಸಹ ಪ್ರೀತಿ ಇದೆ ಅಂದರೆ ಅವರಿಗಾಗಿ ಎಷ್ಟು ಮಾತುಗಳ ಪರಿವರ್ತನೆ ಮಾಡ್ಕೊಳ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ, ಅದನ್ನು ಮಾಡೋದೇ ಬೇಡ, ತಿನ್ನೋದೇ ಬೇಡ ಅಲ್ವಾ? ಎಷ್ಟು ಸಣ್ಣ ಪುಟ್ಟ ಮಾತುಗಳಿಂದ ಹಿಡಿದು ದೊಡ್ಡ ಮಾತುಗಳ ತನಕ ಮನುಷ್ಯರೊಂದಿಗೆ ಪ್ರೀತಿ ಅಷ್ಟೊಂದಿದೆ ಅಂದರೆ ಅವರಿಗಾಗಿ ಎಷ್ಟು ಪರಿವರ್ತನೆ ಮಾಡ್ಕೊಳ್ತಾರೆ. मोहब्बत में परिवर्तन होते या मेहनत में परिवर्तन होते. जब आप सभी बच्चों ने जन्म लेते ही अपने जीवन का ऑक्यूपेशन यही बनाया. ಯಾವಾಗ ತಾವು ಎಲ್ಲ ಮಕ್ಕಳು ಜನ್ಮ ಪಡೆದಿದ್ದೇ ತಮ್ಮ ಜೀವನದ ಆಕ್ಯುಪೇಷನ್ ಇದನ್ನೇ ಮಾಡಿಕೊಂಡ್ರಿ, ತೀರ್ಮಾನ ಮಾಡಿಕೊಂಡ್ರಿ. ನನ್ನ ಜೀವನದ ಕರ್ತವ್ಯ ಯಾವುದು? ವಿಶ್ವ ಪರಿವರ್ತನೆ ಕರ್ನೆ ವಾಲೆ, ವಿಶ್ವ ಪರಿವರ್ತಕ್. ನಾವು ವಿಶ್ವ ಪರಿವರ್ತನೆ ಮಾಡುವಂಥವರು ವಿಶ್ವ ಪರಿವರ್ತಕರು. ये आप सबका ब्राह्मण जन्म का ऑक्यूपेशन है ना. ಬಾಬಾ ಹೇಳ್ತಾರೆ, ತಮ್ಮೆಲ್ಲರದು ಬ್ರಾಹ್ಮಣ ಜನ್ಮದ್ದು ಇದು ಆಕ್ಯುಪೇಷನ್ ಆಗಿದೆ ಅಲ್ವಾ? ಯಾವುದು? ವಿಶ್ವ ಪರಿವರ್ತನೆ ಮಾಡುವಂತಹದ್ದು ವಿಶ್ವ ಪರಿವರ್ತಕರು. ಹೈ ಪಕ್ಕಾತು ಹಾಕಿಲ್ಲ. ಬಾಬಾ ಹೇಳ್ತಾರೆ, ನಮ್ಮ ಆಕ್ಯುಪೇಷನ್ ಇದು ಪಕ್ಕ ಅಂತ ಯಾರು ತಿಳ್ಕೊಳ್ತೀರಾ ಅವರೆಲ್ಲ ಕೈ ಎತ್ತಿ ಅಂದರು. ಜಂಡೆ ಹಿಲಾರೆಯೇ ಹೇ ಬಹುತ್ ಅಚ್ಚ. ಎಲ್ಲ ಬಾವುಟ ಇಟ್ಕೊಂಡಿದ್ರು ಕೈಯಲ್ಲಿ, ಅದನ್ನು ಆಡಿಸಿದ್ರು. ಬಾಬಾ ಹೇಳ್ತಾರೆ, ಬಹಳ ಚೆನ್ನಾಗಿದೆ ದೃಶ್ಯ. ಸಭಿ ಕೆ ಹಾಥೋ ಮೇ ಶಿವ ಬಾಬಾ ಕಿ ಜಂಡಿಯಾ ಸೋವಿ ಜೋ ಸಭಿ ಹಿಲಾ ರಹೇ ಹೇ. ಎಲ್ಲರ ಕೈಗಳಲ್ಲಿ ಶಿವಬಾಬನ ಆ ಜೆಂಡ ಇದೆ, ಅದನ್ನೆಲ್ಲರೂ ಹೀಗೆ ಆಡಿಸ್ತಾ ಇದ್ದಾರೆ. ಆಜ್ ಜಂಡೋ ಕಾ ದಿನ ಏನಾ ಬಹುತ್ ಅಚ್ಚ. ಈ ದಿನ ಬಾವುಟ ಹಾರಿಸುವಂತಹ ದಿನ ಅಲ್ವಾ? ಬಹಳ ಒಳ್ಳೆಯ ದಿನ. ಲೇಕಿನ್ ಐಸೆ ಹಿ ಜಂಡ ನಹಿ ಹಿಲಾನಾ,
ಐಸೆ ಜೆಂಡಾ ಹಿಲಾನ ಅಂತ ಬಹು ಸಹಜ. ಬಾಬಾ ಹೇಳ್ತಾರೆ ಆ ಥರ ಆ ಬಟ್ಟೆದು ದಾರದ್ದು ಬಾವುಟ ಹಾರಿಸೋದು ಇದು ಬಹಳ ಸಹಜ. ಯಾವುದು ಮಾಡಬೇಕು, ಯಾವುದು ಬಾವುಟ ಹಾರಿಸಿ ಅಂತಾರೆ ಬಾಬಾ? ನಮ್ಮ ಹೃದಯದಲ್ಲಿ ಮನಕೋ ಹಿಲಾನ, ಪರಿವರ್ತನೆ, ಮನಸ್ಸನ್ನು ಏನು ಆಡಿಸ್ಬೇಕು. ಮನಕೋ ಪರಿವರ್ತನೆ ಕರ್ನ, ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಹಿಮ್ಮತ್ ವಾಲೆ ಹೋನ ಬಾಬಾ ಕೇಳ್ತಾ ಇದ್ದಾರೆ. ಇದರಲ್ಲಿ ಧೈರ್ಯಶಾಲಿಗಳು ಆಗಿದ್ದೀರಲ್ವಾ? ಹಿಮ್ಮತ್ ಹೈ? ಬಾಬಾ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಧೈರ್ಯ ಇದೆಯಾ? ನನ್ನನ್ನು ನಾನು ಪರಿವರ್ತನೆ ಮಾಡ್ಕೊಳ್ತೀನಿ, ಧೈರ್ಯ ಇದೆಯಾ? ಬಹುತ್ ಹಿಮ್ಮತ್ ಹೈ. ಅಚ್ಚ, ಬಹಳ ಧೈರ್ಯ ಇದೆ ಮಕ್ಕಳಿಗೆ, ಒಳ್ಳೆಯದು. बाप दादा ने एक खुशखबरी की बात देखी, कौन सी जानते हो? बाप दादा ಒಂದು ಸಂತೋಷದ ಮಾತು, ಸಂತೋಷ ಸುದ್ದಿಯ ಮಾತು ನೋಡಿದ್ರು. ಯಾವುದು ಗೊತ್ತಿದೆಯಾ? ಸಂತೋಷದ ಸುದ್ದಿ ಮಾತು ನೋಡಿದ್ರು, ಯಾವುದು ಗೊತ್ತಿದೆಯಾ? बाप दादा ने इस वर्ष के लिए विशेष गिफ्ट दी थी कि इस वर्ष अगर थोड़ी भी हिम्मत रखेंगे किसी भी कार्य में, चाहे स्व परिवर्तन में, चाहे कार्य में, चाहे विश्व सेवा में, अगर हिम्मत से किया तो इस वर्ष को वरदान मिला है एक्स्ट्रा मदद मिलने का. बाबा ಹೇಳ್ತಾರೆ, ಈ ವರ್ಷಕ್ಕಾಗಿ ವಿಶೇಷ ಗಿಫ್ಟನ್ನು ಸಹ ಕೊಟ್ಟಿದ್ದಾರೆ ಬಾಬಾ. ಈ ವರ್ಷ ಒಂದು ವೇಳೆ ಸ್ವಲ್ಪ ಧೈರ್ಯ ಇಟ್ಟರೆ ಯಾವುದೇ ಕಾರ್ಯದಲ್ಲಿ ಮತ್ತು ಸ್ವಪರಿವರ್ತನೆಯಲ್ಲಿ, ಕಾರ್ಯದಲ್ಲಿ, ವಿಶ್ವ ಸೇವೆಯಲ್ಲಿ ಒಂದು ವೇಳೆ ಧೈರ್ಯದಿಂದ ಮಾಡಿದ್ರಿ ಅಂದಾಗ ಈ ವರ್ಷಕ್ಕೆ ವರದಾನ ಸಿಕ್ಕಿದೆ. ಯಾವುದು? ಎಕ್ಸ್ಟ್ರಾ ಸಹಾಯ ಸಿಗುವಂತಹದ್ದು. ಮೊದಲಿಗಿಂತ ಈ ಸಲ ಎಕ್ಸ್ಟ್ರಾ ಸಹಾಯ ಸಿಗುವಂಥದ್ದು. हिम्मत है बच्चा, एक्स्ट्रा मदद तो बाप दादा ने खुशी की खबर या नज़ारा क्या देखा? बाप दादा ಖುಷಿಯ ಒಂದು ಸುದ್ದಿ ಮತ್ತು ದೃಶ್ಯ ಏನು ನೋಡಿದ್ರು? तो इस बारी की शिव जयंती की सेवा में चारों ओर बहुत 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 अच्छी हिम्मत और उमंग उत्साह से आगे बढ़ रहे हैं. ಈ ಸಲದ ಶಿವ ಜಯಂತಿಯ ಸೇವೆಯಲ್ಲಿ ನಾಲ್ಕು ಕಡೆ ಬಹಳ 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 ಧೈರ್ಯ ಮತ್ತು ಉಮಂಗ ಉತ್ಸಾಹದಿಂದ ಮುಂದುವರಿತಾ ಇದ್ದಾರೆ. ಸಭೀನೆ ತಾಲಿ ಬಜಾಯಿ, ಎಲ್ಲರೂ ಚಪ್ಪಾಳೆ ತಟ್ಟಿದರು. ಹಾಂ, ತಾಲಿ ಭಲೆ ಬಜಾವು ಬಾಬಾ ಹೇಳಿದರೆ, ಭಲೆ ಚಪ್ಪಾಳೆ ತಟ್ಟಿ. ಸದಾ ಐಸೆ ತಾಲಿ ಬಜಾಯೆಂಗೆ ಯಾ ಶಿವರಾತ್ರಿ ಪರ್? ಸದಾ ಈ ರೀತಿ ಚಪ್ಪಾಳೆ ತಟ್ತೀರಾ ಅಥವಾ ಶಿವರಾತ್ರಿ ದಿನದಂದು ಮಾತ್ರನಾ? ಸದಾ ಬಜಾತೀರಾ? ಬಾಬಾ ಹೇಳ್ತಾರೆ, ಸದಾ ನೀವು ಚಪ್ಪಾಳೆ ತಟ್ತಾ ಇರಬೇಕು. अच्छा, चारों ओर से तो मधुबन में समाचार लिखते हैं और बाप दादा वतन में ही देख लेते हैं. ನಾಲ್ಕು ಕಡೆಯಿಂದ ಮಧುಬನಕ್ಕೆ ಸಮಾಚಾರ ಎಲ್ಲ ಬರೀತಾರೆ, ಸೇವೆ ಸಮಾಚಾರ ಎಲ್ಲ. ಬಾಪ್ ದಾದ ಅಂತೂ ವತನದಿಂದಲೇ ಎಲ್ಲ ನೋಡ್ಬಿಡ್ತಾರೆ. ಮಧುಬನಕ್ಕೆ ಅಲ್ಲಿ ಪೋಸ್ಟ್ ಹೋಗಿ ಆಮೇಲೆ ಅವರಿಗೆ ಗೊತ್ತಾಗೋದು. ಬಾಪ್ ದಾದ ವತನದಿಂದಲೇ ಎಲ್ಲ ನೋಡ್ಬಿಡ್ತಾರೆ. उमंग अच्छा है, प्लान भी अच्छे बनाए हैं. ಬಾಬಾ ಹೇಳ್ತಾರೆ, ಉಮಂಗ ಚೆನ್ನಾಗಿದೆ, ಪ್ಲ್ಯಾನೂ ಸಹ ಚೆನ್ನಾಗಿ ಮಾಡಿದ್ದಾರೆ. ऐसे ही सेवा में उमंग और उत्साह विश्व की आत्माओं में उमंग उत्साह बढ़ाएगा. ಇದೇ ರೀತಿ ಸೇವೆಯ ಉಮಂಗ ಉತ್ಸಾಹ, ನಿಮ್ಮ ಸೇವೆಯ ಉಮಂಗ ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತೆ. ನಿಮ್ಮ ಉಮಂಗ ಉತ್ಸಾಹ ವಿಶ್ವದ ಆತ್ಮಗಳಲ್ಲಿ ಉಮಂಗ ಉತ್ಸಾಹವನ್ನು ಹೆಚ್ಚಿಸುತ್ತೆ. देखो निमित दादी की कलम ने कमाल
ತೋಕಿ ಹೈನ ನೋಡಿ, ನಿಮಿತ್ತದಲ್ಲಿ ಅವರು ಈ ಒಂದು ಸಂಕಲ್ಪ ಮಾಡಿದ್ರು, ಸಸಿ ನಟ್ಟಿದ್ರು, ಅದು ಚಮತ್ಕಾರ ಮಾಡ್ತಲ್ವಾ. ಎಲ್ಲ ಕಡೆ ವಿಶೇಷ ರೀತಿಯಿಂದ ಶಿವರಾತ್ರಿದು ಈ ಸೇವೆ ಮಾಡಿದ್ರಲ್ವಾ, ದಾದಿದು ಸಂಕಲ್ಪದ ಏನು ಸಸಿ अच्छी रिजल्ट है। बाबा ಹೇಳ್ತಾರೆ ಒಳ್ಳೆ ರಿಸಲ್ಟ್ ಇದೆ। इसलिए बाप दादा अभी एक बार सेंटर का नाम तो नहीं लेंगे, एक एक का सेंटर का नाम तो नहीं लेंगे, लेकिन विशेष सभी तरफ के सेवा की रिजल्ट की बाप दादा हर एक सेवादारी बच्चे की विशेषता और नाम लेकर पदम गुणा मुबारक दे रहे हैं। ಆದ್ದರಿಂದ ಬಾಬ್ದಾದ ಒಂದೊಂದು ಸೆಂಟರಿನ ಹೆಸರನ್ನು ತಗೊಳ್ಳೋದಿಲ್ಲ, ಹೇಳೋದಿಲ್ಲ. ವಿಶೇಷವಾಗಿ ಎಲ್ಲ ಕಡೆಯ ಸೇವೆಯ ರಿಸಲ್ಟು ಮಾಡಿದ್ದೀರಿ, ಎಲ್ಲ ಕಡೆಯೂ ವಿಶೇಷವಾಗಿ ಸೇವೆ ಮಾಡಿದ್ದೀರಿ. ಬಾಬ್ದಾದ ಪ್ರತಿಯೊಬ್ಬ ಸೇವಾದಾರಿಯ ಮಗುವಿನ ವಿಶೇಷತೆ ಮತ್ತು ಹೆಸರನ್ನು ಹೇಳಿ ಪದಂ ಗುಣ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ವಿಶೇಷತೆ ಸೇವೆ ಹೇಳಿ, ಅವರ ಹೆಸರು ಹೇಳಿ ಪದಂ ಗುಣ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ದೇಖ್ भी रहे हैं बच्चे अपने अपने स्थान पर देख के खुश हो रहे हैं। ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಈ ಮಾತು ಹೇಳಿದ್ದೆ ಎಲ್ಲರೂ ಬಂದಿಲ್ಲ ಅಲ್ವಾ, ಬರದೇ ಇರೋರೆಲ್ಲ ಅವರವ್ರ ಸ್ಥಾನಗಳಲ್ಲಿ ಕೇಳಿಸ್ಕೊಳ್ತಾ ಇದ್ದಾರಲ್ವ. ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಬಾಬಾ ಹೇಳ್ತಾರೆ ಖುಷಿ ಪಡ್ತಾ ಇದ್ದಾರೆ. विदेश में खुश हो रहे, विदेश में भी खुश हो रहे हैं क्योंकि ವಿದೇಶದಲ್ಲೂ ಖುಷಿ ಪಡ್ತಾ ಇದ್ದಾರೆ. ಯಾಕೆ? आप सभी तो वही विश्व की आत्माओं के लिए इष्ट देवी और देवताएं होना, ತಾವೆಲ್ಲರೂ ಅದೇ ವಿಶ್ವದ ಆತ್ಮಗಳಿಗಾಗಿ ಇಷ್ಟ ದೇವ ಇಷ್ಟ ದೇವಿ ಆಗಿದ್ದೀರಲ್ವಾ. बाप दादा जब बच्चों की सभा को देखते हैं तो 3 रूपों से देखते हैं। ಬಾಪ್ ದಾದಾ ಯಾವಾಗ ಮಕ್ಕಳ ಸಭೆಯನ್ನು ನೋಡ್ತಾರೆ ಆಗ 3 ರೂಪದಿಂದ ನೋಡ್ತಾರೆ. ಮೊದಲನೇದು ವರ್ತಮಾನ ಸ್ವರಾಜ್ಯ ಅಧಿಕಾರಿ. ಮೊದಲನೇದು ವರ್ತಮಾನ, ಈ ಸಮಯ ವರ್ತಮಾನ ಸ್ವರಾಜ್ಯ ಅಧಿಕಾರಿ. ಅಭಿ ಬಿ ರಾಜೇ ಹೋ, ಈಗಲೂ ಯಾರಾಗಿದ್ದೀರಾ? ಸ್ವರಾಜ್ಯಕ್ಕೆ ರಾಜ ಆಗಿದ್ದೀರಿ. लौकिक में भी बाप बच्चों को कहते हैं मेरे राजे बच्चे, राजा बच्चा. ಲೌಕಿಕದಲ್ಲೂ ಸಹ ತಂದೆ ಮಕ್ಕಳಿಗೆ ಹೇಳ್ತಾರೆ ಆ ಪ್ರೀತಿಯ ಶಬ್ದ, ನನ್ನ ರಾಜ ಮಕ್ಕಳೇ ಅಂತಾರೆ, ನನ್ನ ರಾಜ ಮಗು ಅಂತ ಹೇಳ್ತಾರೆ ಅಲ್ವಾ. ಗುಡ್ಸಲಲ್ಲಿದ್ದಾನೆ, ಆ ಸಂಬಂಧದಲ್ಲಿ ಆ ಪ್ರೀತಿಯಲ್ಲಿ ಮಗನನ್ನು ಏನು ಹೇಳ್ತಾನೆ? ನನ್ನ ರಾಜ ಮಗನೇ ಅಂತಾನೆ ಅಲ್ವಾ. ಚಾಹೆ ಗರೀಬ್ ಬಿ ಹೋತೋ ಬಿ कहते हैं ರಾಜ ಬಚ್ಚ. ಭಲೆ ಬಡವನಾದ್ರೂ ಸಹ ಆ ಸಂಬಂಧದ ಪ್ರೀತಿಯಲ್ಲಿ ನನ್ನ ರಾಜ ಮಗ ಅಂತಾರೆ. ಲೇಕಿನ್ ಬಾಪ್ ವರ್ತಮಾನ ಸಂಗम पर ही हर बच्चे को स्वराज्य अधिकारी राजा बच्चा देखते हैं. ಆದರೆ ತಂದೆ ವರ್ತಮಾನ ಸಂಗಮದಲ್ಲೂ ಸಹ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗುವನ್ನಾಗಿ ನೋಡ್ತಾರೆ. ರಾಜೇ ಹೋನ, ನೀವೆಲ್ಲ ರಾಜರಲ್ವಾ ಕೇಳ್ತಾ ಇದ್ದಾರೆ ಬಾಬಾ. ಇವಾಗ ಎಲ್ಲರೂ ಸ್ವರಾಜ್ಯ ಅಧಿಕಾರಿ ರಾಜರಲ್ವಾ, ಸ್ವರಾಜ್ಯ ಅಧಿಕಾರಿ. तो वर्तमान स्वराज्य अधिकारी, ವರ್ತಮಾನ ಸ್ವರಾಜ್ಯ ಅಧಿಕಾರಿ. ಎರಡನೇದು ಭವಿಷ್ಯವೇ ವಿಶ್ವರಾಜ್ಯ ಅಧಿಕಾರಿ, ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿ. ಮೂರನೇದು द्वापर से कलयुग अंत तक पूजन के अधिकारी. ದ್ವಾಪರದಿಂದ ಕಲಿಯುಗದ ಅಂತ್ಯದ ತನಕ ಪೂಜ್ಯರು, ಮಂದಿರದ ಮೂರ್ತಿ ಪೂಜ್ಯರು, ಪೂಜೆಗೆ ಅಧಿಕಾರಿಗಳು. ವಿಧಿಪೂರ್ವಕ ಪೂಜೆ ಮಾಡಿಸ್ಕೊಳ್ತೀರ.
ನಿಮ್ಮ ಮೂರ್ತಿಗೆ ವಿಧಿಪೂರ್ವಕ पूजेಗೆ अधिकारिಗಳು। इन तीनों रूपों में हर बच्चे को बाप दादा देखते हैं। ಈ ಮೂರು ರೂಪಗಳಲ್ಲಿ ಪ್ರತಿಯೊಂದು ಮಗುವನ್ನು ಬಾಪ್ ದಾದಾ ನೋಡ್ತಾರೆ। ಸಾಧಾರಣ ನಹಿ ದೇಖ್ತೆ, ಭಗವಂತ ನಾವು ಮಕ್ಕಳನ್ನು ಸಾಧಾರಣ ರೂಪದಲ್ಲಿ ನೋಡೋದಿಲ್ಲ, ಈ ಮೂರು ರೂಪದಲ್ಲಿ ನೋಡ್ತಾರೆ। ಒಂದು ಸ್ವರಾಜ್ಯ ಅಧಿಕಾರಿ, ವರ್ತಮಾನ ರಾಜ ಮಗು, ಎಲ್ಲರೂ ರಾಜರುಗಳು। ಎರಡನೇದು ವಿಶ್ವದ ರಾಜ್ಯ ಅಧಿಕಾರಿ, ಮೂರನೇದು ಪೂಜ್ಯರು, ದ್ವಾಪರದಿಂದ ಕಲಿಯುಗದ ಅಂತ್ಯದ ತನಕ ಪೂಜೆಗೆ ಅಧಿಕಾರಿಗಳು। ಇನ್ನೊಂದು ಆಗ್ಬೋದಲ್ಲ, ಹೃದಯ ಸಿಂಹಾಸನ ಅಧಿಕಾರಿಗಳು। ಸ್ವರಾಜ್ಯ ಅಧಿಕಾರಿ ಅಂದರೆ ಅದ್ರಲ್ಲಿ ಬಂದ್ಬಿಡುತ್ತಲ್ಲ, ಅದು ನಮ್ಗಾಯ್ತು। ಬಾಬಾ ದಿಲ್ ತಕ್ ಮಷೀನ್ ಅಂತ ಇದೆ, ಅದಕ್ಕೂ ಆಗುತ್ತೆ। इन तीनों रूपों में हर बच्चे को बाप दादा देखते हैं। ಈ ಮೂರು ರೂಪಗಳಲ್ಲಿ ಪ್ರತಿಯೊಂದು ಮಗುವನ್ನು ಬಾಪ್ ದಾದಾ ನೋಡ್ತಾರೆ। ಸಾಧಾರಣ ದೇಖ್ತೆ, ಭಗವಂತನ ದೃಷ್ಟಿ ಸಾಧಾರಣ ದೃಷ್ಟಿ ಅಲ್ಲ, ನಮ್ಮನ್ನು ಈ ಮೂರು ರೂಪದಿಂದ ನೋಡ್ತಾರೆ। ನಮ್ಮನ್ನು ಈಗಿರೋ ಸಾಧಾರಣ ರೂಪದಿಂದ ನೋಡಿದ್ರೆ ನಾವು ಆ ರೂಪ ಪಡೀಲಿಕ್ಕೆ ಸಾಧ್ಯ ಇಲ್ಲ। आप कैसे भी हो, लेकिन बाप दादा हर एक बच्चे को स्वराज्य अधिकारी राजा बच्चा देखते हैं। ತಾವು ಹೇಗೆ ಇರಲಿ, ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗು ಅಂತ ನೋಡ್ತಾರೆ। ರಾಜಯೋಗಿ ಹೋನ, ರಾಜಯೋಗಿ ಆಗಿದ್ದೀರಲ್ವಾ? ಕೋई इसमें ಪ್ರಜಾಯೋಗಿ है क्या? ಇದರಲ್ಲಿ ಯಾರಾದರೂ ಪ್ರಜಾಯೋಗಿ ಇದ್ದೀರಾ? ಪ್ರಜೆಗಳಾಗುವಂತಹ ಪ್ರಜಾಯೋಗಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಬಾಬಾ। ಪ್ರಜಾಯೋಗಿ ಹೈ ನಹಿ, ಸಬ್ ರಾಜಯೋಗಿ ಹೈ, ಎಲ್ಲರೂ ರಾಜಯೋಗಿಗಳು। तो ರಾಜಯೋಗಿ ಅರ್ಥಾತ್ ರಾಜ, ಬಾಬಾ ಹೇಳ್ತಾರೆ ರಾಜಯೋಗಿ ರಾಜರಾಗುವ ರಾಜಯೋಗ ಅಲ್ವಾ, ರಾಜ। ऐसे स्वराज्य अधिकारी बच्चों का बर्थडे मनाने स्वयं बाप आए हैं। ಈ ರೀತಿ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಬರ್ತ್ಡೇ ಆಚರಣೆ ಮಾಡಲಿಕ್ಕಾಗಿ ಸ್ವಯಂ ತಂದೆ ಪರಂಧಾಮದಿಂದ ಬಂದಿದ್ದಾರೆ। देखो आप डबल विदेशी तो विदेश से आए हो, ಬರ್ತ್ಡೇ ಮನಾನೆ। ಬಾಬಾ ವಿದೇಶಿಗಳನ್ನು ನೋಡಿ ಹೇಳ್ತಾ ಇದ್ದಾರೆ, ತಾವು ವಿದೇಶಿಗಳಂತೂ ವಿದೇಶದಿಂದ ಬಂದಿದ್ದೀರಿ, ತಂದೆಯ ಜೊತೆ ತಂದೆಯದು ತಮ್ಮದು ಬರ್ತ್ಡೇ ಆಚರಣೆ ಮಾಡಲಿಕ್ಕಾಗಿ। ಹಾತ್ ಉಠಾವು ಡಬಲ್ ವಿದೇಶಿ, ಯಾರೆಲ್ಲ ಡಬಲ್ ವಿದೇಶಿಗಳು ಬಂದಿದ್ದೀರಿ ಕೈ ಎತ್ತಿ ಅಂದರು ಬಾಬಾ। तो ज़्यादा में ज़्यादा दूर देश कौन सा है? ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಿನ ದೂರ ದೇಶ ಯಾವುದಾಗಿದೆ? ಅಮೇರಿಕಾ ಯಾ ಉಸ್ಸೆ ಭಿ ದೂರ ಹೈ, ಅಮೇರಿಕಾ ಅಥವಾ ಅದಕ್ಕಿಂತಲೂ ದೂರ ಇದೆಯಾ? ಅವ್ರ ಬಾಪ್ ದಾದಾ ಕहाँ से आया है? ಅಮೇರಿಕಾದಿಂದ ಬಂದಿದ್ದೀನಿ, ಇನ್ನೂ ದೂರದಿಂದ ಬಂದಿದ್ದೀನಿ ಅಂತ ಮಕ್ಕಳು ಉತ್ತರ ಕೊಟ್ಟರೆ ಬಾಬಾ ಹೇಳ್ತಾರೆ, ಬಾಪ್ ದಾದಾ ಎಲ್ಲಿಂದ ಬಂದಿದ್ದಾರೆ? ಬಾಪ್ ದಾದಾ ತೋ ಪರಂಧಾಮ್ ಸೆ ಆಯೇ ಹೈ, ಪರಂಧಾಮದಿಂದ ಬಂದಿದ್ದಾರೆ। ಸ್ಥೂಲ ಲೋಕ ಸೂಕ್ಷ್ಮ ಲೋಕ ಎಲ್ಲದಕ್ಕಿಂತ ಮೇಲಿರುವ ಪರಂಧಾಮ ಎಷ್ಟು ಮೈಲಿಗಳು ಹೇಳಲಿಕ್ಕಾಗತ್ತಾ? ಅಮೇರಿಕಾಗೆ ಹೇಳ್ಬೋದು, ಇನ್ನೂ ಬೇರೆ ಊರುಗಳಿಗೆ ಹೇಳ್ಬೋದು, ಪರಂಧಾಮಕ್ಕೆ तो बच्चों से प्यार है ना? ಯಾಕೆ ಅಷ್ಟು ದೂರದಿಂದ ಬಂದಿದ್ದಾರೆ? ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ವಾ? जो जन्मदिन कितना श्रेष्ठ है, जो भगवान को भी आना पड़ता है ಅಂದಾಗ ಈ ಜನ್ಮದಿನ, ನಿಮ್ಮದು ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ ಅಂದಾಗ ಭಗವಂತನೂ ಬರಬೇಕಾಗಿ ಬರುತ್ತೆ। हाँ, ये बर्थडे एक बैनर सभी भाषाओं का बनाया हुआ दिखा रहे हैं। ಬಾಬಾ ಹೇಳ್ತಾರೆ, ಬರ್ತಡೇದು ಒಂದು ಬ್ಯಾನರ್ ಮಾಡಿದ್ದಾರೆ, ಎಲ್ಲ ಭಾಷೆಗಳಲ್ಲಿ ಮಾಡಿದ್ದಾರೆ, ಅದನ್ನು ಬಾಬನಿಗೆ
ತೋರಿಸ್ತಾ ಇದ್ದಾರೆ. ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು, ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಆ ಥರ ಎಲ್ಲ ಭಾಷೆಗಳಲ್ಲೂ ಬರೆದಿದ್ದಾರೆ. ಅದನ್ನು ಬ್ಯಾನರ್ ತೋರಿಸ್ತಾ ಇದ್ದಾರೆ. ಅಚ್ಚಾ ಬನಾಯ ಸವಿ ಭಾಷಾ ಓದ್ತಾ ಬಾಬಾ ಹೇಳ್ತಾರೆ, ಒಳ್ಳೆಯದು ಮಾಡಿದ್ದೀರಿ, ಎಲ್ಲ ಭಾಷೆಗಳಲ್ಲೂ ಬರೆದಿದ್ದೀರಿ. बाप दादा सभी देश के सभी भाषा वाले बच्चों को बर्थडे की मुबारक दे रहे हैं. बाप दादा ಎಲ್ಲ ದೇಶದ ಎಲ್ಲ ಭಾಷೆಗಳ ಮಕ್ಕಳಿಗೆ ಬರ್ತ್ಡೇದು ಶುಭಾಶಯಗಳು ತಿಳಿಸ್ತಾ ಇದ್ದಾರೆ. देखो बाप की शिव जयंती मनाते हैं, लेकिन बाप है क्या? ತಂದೆದು ಶಿವ ಜಯಂತಿ ಆಚರಣೆ ಮಾಡ್ತೀರಿ. ತಂದೆ ಏನಾಗಿದ್ದಾರೆ, ಯಾವ ರೂಪದಲ್ಲಿದ್ದಾರೆ? ಬಿಂದಿ. ಬಿಂದಿ ಕಿ ಜಯಂತಿ ಅವತರಣ್ ಮನಾ ರಹೆ ಹೈ. ಬಿಂದುವಿನ ಜಯಂತಿ ಅವತರಣೆ ಆಚರಣೆ ಮಾಡ್ತಾ ಇದ್ದೀರಿ. ಬಿಂದುವಿನ ಅವತರಣೆ, ಬಿಂದುವಿನ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಿ. ಸಬ್ಸೆ ಹೀರೆ ತುಲ್ಯ ಜಯಂತಿ ಕಿಸ್ಕಿ ಹೈ? ಎಲ್ಲರದಕ್ಕಿಂತ ವಜ್ರ ಸಮಾನ ಜಯಂತಿ ಯಾರ್ದಾಗಿದೆ? बिंदु की, बिंदी की. तो बिंदी की कितनी महिमा है? ಬಿಂದುವಿನದು ಎಷ್ಟು ಮಹಿಮೆ ಇದೆ. ರೂಪದಲ್ಲಿ ಬಿಂದು, ಎಲ್ಲದರಲ್ಲೂ ಯಾರಾಗಿದ್ದಾರೆ? ಸಾಗರ, ಗುಣಗಳ ಸಾಗರ, ಶಕ್ತಿಗಳ ಸಾಗರ. इसलिए बाप दादा सदा कहते हैं 3 बिंदु सदा याद रखो. ಆದ್ದರಿಂದ ಬಾಪ್ ದಾದಾ ಸದಾ ಹೇಳ್ತಾರೆ 3 ಬಿಂದುಗಳನ್ನು ಸದಾ ನೆನಪಿಟ್ಕೊಳ್ಳಿ. 8 नंबर 7 नंबर तो फिर भी गड़बड़ से लिखना पड़ेगा. 8 ಬರಿಬೇಕು ಅಂದ್ರೂ ಸ್ವಲ್ಪ ಏನು ಗಡಬಡಿದೆ ಬರೆಯೋದರಲ್ಲಿ. लेकिन बिंदु इतनी ईजी है, कितनी ईजी है? ಬಿಂದು ಇಡೋದು, ಸುಮ್ಮನೆ ಪೆನ್ನು ಪೆನ್ಸಿಲ್ ಹಿಂಗೆ ಇಟ್ವಿ ಬಿಂದು ಬಂದ್ಬಿಡ್ತು. ಎಷ್ಟು ಈಸಿ. 8 ಬರಿಬೇಕಾದ್ರೆ ಹೆಂಗೆ ಬರಿಬೇಕು, ಹಿಂಗೆ ಬರಿಬೇಕಲ್ವಾ. 3 बिंदु सदा याद रखो. 3 बिंदु सदा ನೆನಪಿಟ್ಕೊಳ್ಳಿ. तीनों को अच्छी तरह से जानते हो ना? 3 ಬಿಂದುಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ವಿವರಣೆ ಗೊತ್ತಿದೆ ಅಲ್ವಾ? ಯಾವುದು 3 ಬಿಂದು? आप भी बिंदु, बाप भी बिंदु, बिंदु के बच्चे बिंदु हो. ನಾವು ಹೇಳ್ತಾರೆ ನಾವು ಬಿಂದು, ತಂದೆನೂ ಬಿಂದು, ಬಿಂದುವಿನ ಮಕ್ಕಳು ಬಿಂದು ಆಗಿದ್ದೀರಿ. और कर्म में जब आते हो तो इस सृष्टि रंगमंच पर कर्म करने के लिए आए हो. ये सृष्टि मंच ಬಾಬಾ ಹೇಳ್ತಾರೆ, ಯಾವಾಗ ಕರ್ಮದಲ್ಲಿ ಬರ್ತೀರಿ, ಈ ಸೃಷ್ಟಿ ನಾಟಕ ರಂಗಕ್ಕೆ ಯಾಕೆ ಬಂದಿದ್ದೀರಿ? ಕರ್ಮ ಮಾಡಲಿಕ್ಕಾಗಿ, ಪಾತ್ರ ಮಾಡಲಿಕ್ಕಾಗಿದ್ರೆ ಕರ್ಮ ಮಾಡಲಿಕ್ಕಾಗಿ ಬಂದಿದ್ದೀರಿ. ಈ ಸೃಷ್ಟಿ ನಾಟಕ ರಂಗ, ಸೃಷ್ಟಿ ಏನಾಗಿದೆ? ನಾಟಕ ರಂಗ ಆಗಿದೆ. तो ड्रामा में जो भी कर्म किया बीत गया उसको फुल स्टॉप लगाओ. ಡ್ರಾಮಾದಲ್ಲಿ ಯಾವುದೆಲ್ಲ ಕರ್ಮಗಳನ್ನು ಮಾಡಿದ್ದೀರಿ ಇಲ್ಲಿಯ ತನಕ, ಯಾವುದೆಲ್ಲ ಕಳೆದು ಹೋಗಿದೆ, ಕಳೆದು ಹೋದ ಮಾತುಗಳು, ಅದಕ್ಕೆ ಫುಲ್ ಸ್ಟಾಪ್ ಇಡಿ. ಬಿಂದು, 3ನೇ ಬಿಂದು, ಅದಕ್ಕೆ ಫುಲ್ ಸ್ಟಾಪ್ ಇಡಿ. तो ಫುಲ್ ಸ್ಟಾಪ್ भी क्या है? ಬಾಬಾ ಹೇಳ್ತಾರೆ ಫುಲ್ ಸ್ಟಾಪು ಏನಾಗಿದೆ? ಬಿಂದು. इसलिए 3 बिंदु सदा याद रखो. 3 बिंदु सदा ನೆನಪಿಟ್ಕೊಳ್ಳಿ. सारी कमाल देखो, आजकल की दुनिया में सबसे ज़्यादा महत्व किसका है? ಇಡೀ ಚಮತ್ಕಾರ ನೋಡಿ. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಹತ್ವ ಯಾವುದಕ್ಕಿದೆ? ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮಹತ್ವ ಯಾವುದಕ್ಕಿದೆ? पैसे का महत्व है ना? ಹಣದ ಮಹತ್ವ ಇದೆ ಅಲ್ವಾ? माँ बाप भी कुछ नहीं है,
ಪೈಸಾ ಹಿ ಸಬ್ ಕುಚ್ ಹೈ. ಈ ಸಮಯದಲ್ಲಿ ಅಮ್ಮ ಅಪ್ಪನೂ ಏನೂ ಇಲ್ಲ, ದುಡ್ಡೇ ದೊಡ್ಡಪ್ಪ. ಅವಾಗ ಹೇಳ್ತಾರೆ ಅಮ್ಮ ಅಪ್ಪನೂ ಏನೂ ಇಲ್ಲ, ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಕೊಳ್ಳೋಣ. ಅಯ್ಯೋ ಅಷ್ಟಾದ್ರೂ ಮಾಡೋದು ಪರವಾಗಿಲ್ಲ. उसमें भी देखो, अगर एक के आगे एक बिंदी लगा दो तो क्या बन जाएगा. ಬಾಬಾ ಹೇಳ್ತಾ ಇದ್ದಾರೆ ದುಡ್ಡಿನ ಮಹತ್ವ. ಅದರಲ್ಲೂ ನೋಡಿ, ಒಂದರ ಪಕ್ಕದಲ್ಲಿ ಒಂದು ಸೊನ್ನೆ ಇಟ್ಟಾಗ ಏನಾಗುತ್ತೆ, 10 बन जाएगा ना, 10 ಆಗ್ಬಿಡುತ್ತೆ. दूसरी बिंदी लगाओ, ಇನ್ನೊಂದು ಸೊನ್ನೆ ಹಾಕಿ, 100 हो जाएगा. तीसरी लगाओ, 3ನೇ ಸೊನ್ನೆ ಹಾಕಿ, 1000 हो जाएगा. ಬಾಬಾ ಪುಟ್ಟ ಮಕ್ಕಳಿಗೆ तो बिंदी का कमाल है ना. ಸೊನ್ನೆದ್ರೂ ಎಷ್ಟು ಚಮತ್ಕಾರ ಇದೆ. ಯಾವಾಗ ಒಂದರ ಪಕ್ಕದಲ್ಲಿದ್ದಾಗ, ಬರೇ ಸೊನ್ನೆ ಹಾಕಿದ್ರೆ ಸೊನ್ನೆ, ಒಂದರ ಪಕ್ಕದಲ್ಲಿ ಒಂದು ಸೊನ್ನೆ ಬಂತು 10 ಆಯಿತು, 2 ಬಂತು 100 ಆಯಿತು, 3 ಬಂತು 1000 ಆಯಿತು, 5 ಬಂತು 1,00,000 ಆಯಿತು ಅಲ್ವಾ. तो बिंदी का कमाल है ना. ಅದರಿಂದ ಆ ಬಿಂದುವಿದು ಚಮತ್ಕಾರ ಇದೆ ಅಲ್ವಾ. पैसे में भी बिंदी की कमाल है और श्रेष्ठ आत्मा बनने में भी बिंदी की कमाल है. ಬಾಬಾ ಹೇಳ್ತಾರೆ ಹಣದಲ್ಲೂ ಸಹ ಬಿಂದುವಿನ ಚಮತ್ಕಾರ ಇದೆ, ಅದೇ ರೀತಿ ನಾವು ಶ್ರೇಷ್ಠ ಆಗೋದರಲ್ಲೂ ಸಹ ಬಿಂದುವಿನ ಚಮತ್ಕಾರ ಇದೆ. ಅವ್ರ ಕರಾವನ್ಹಾರ್ ಬಿ ಬಿಂದು ಹೇ. ಮಾಡಿಸುವಂಥವರು ಯಾರಾಗಿದ್ದಾರೆ, ಶಿವಬಾಬಾ ಬಿಂದು. तो सर्व तरफ किसका महत्व हुआ, ಎಲ್ಲ ಕಡೆ ಯಾವುದ್ರದ್ದು ಮಹತ್ವ. ನಾನು ಆತ್ಮ ಬಿಂದು, ಪರಮಾತ್ಮ ಬಿಂದು. ಇಲ್ಲಿ ತನಕ ಏನೆಲ್ಲ ನಡೆಯಿತು ಫುಲ್ ಸ್ಟಾಪ್ ಇಟ್ಟೆ ಬಿಂದು. ಮತ್ತು ದುಡ್ಡಿನ ಮಾತಿನಲ್ಲೂ ಸಹ ಡಾಟ್ ಇಟ್ಟಾಗ ಮಹತ್ವ. ಅದರಿಂದ ಬಾಬಾ ಹೇಳ್ತಾರೆ ಕರಾವನ್ಹಾರು ಬಿಂದು ಆಗಿದ್ದಾರಲ್ವ, ಮಾಡಿಸುವಂಥವರು ಬಿಂದು ಆಗಿದ್ದಾರಲ್ವ. ಎಲ್ಲ ಕಡೆಯಿಂದ ಯಾವುದಕ್ಕೆ ಮಹತ್ವ ಆಯಿತು, बिंदु का ना. बस बिंदु याद रखो और विस्तार में नहीं जाओ, बिंदु को याद कर सकते. ಅದಕ್ಕೆ ಬಾಬಾ ಹೇಳ್ತಾರೆ ಬಿಂದು ನೆನ್ಪಿಟ್ಕೊಳ್ಳಿ, ವಿಸ್ತಾರದಲ್ಲಿ ಹೋಗಬೇಡಿ. ಬಿಂದು ನೆನ್ಪಿಟ್ಕೊಳ್ಬೋದಲ್ವಾ, ನಾನು ಆತ್ಮ ಬಿಂದು, ನನ್ನ ತಂದೆ ಬಿಂದು. ಇಲ್ಲಿಯ ತನಕ ಫಾಸ್ಟ್ ಈಸ್ ಫಾಸ್ಟ್, ಏನೆಲ್ಲ ಕಳೆದು ಹೋಯಿತು ಅದಕ್ಕೂ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ ಬಿಂದು. ಬಾಬಾ ಹೇಳ್ತಾರೆ ಇದು ಜ್ಞಾನ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಕಷ್ಟ. ಫುಲ್ ಸ್ಟಾಪ್ ಇಡ್ತೀನಿ, ಇಲ್ಲಿ ತನಕ ಫಾಸ್ಟ್ ಈಸ್ ಫಾಸ್ಟ್, ಏನೆಲ್ಲ ಕಳೀತು ಅದಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ, ಅದು ಈಸಿ ಅಲ್ವಾ ಜ್ಞಾಪಕ ಇಟ್ಕೊಳ್ಳೋದು. तो बिंदु को याद कर सकते हो. बिंदु बनो, बिंदु याद करो, बिंदु लगाओ. बिंदु ಆಗ್ಬಿಡಿ, ಆತ್ಮ ಬಿಂದು ಆಗ್ಬಿಡಿ. ಮತ್ತು ಬಿಂದು ತಂದೆಯನ್ನು ನೆನಪು ಮಾಡಿ. ಇಲ್ಲಿ ತನಕ ಏನು ನಡೀತು ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಬಿಡಿ. ಇಲ್ಲಾಂದರೆ ಅದು ಸಂಕಲ್ಪಗಳು ಬಂದಾಗ ಏನಾಗುತ್ತೆ, ಹೊರೆ ಆಗುತ್ತೆ ಅಲ್ವಾ. ये है पुरुषार्थ, मेहनत है या सहज है. जो समझते हैं सहज है वो हाथ उठाओ. ಇದೇ ಪುರುಷಾರ್ಥ ಮಾಡಿ ಇದು ಸಹಜನ, ಯಾರು ಸಹಜ ಅಂತ ತಿಳ್ಕೊಳ್ತೀರ ಅವ್ರ ಕೈ ಎತ್ತಿ ಅಂದರು ಬಾಬಾ. ಸಹಜ ಇತ್ತು ಬಿಂದು ಲಗಾನ ಪಡೇಗ. ಸಹಜ ಅಂತ ಹೇಳ್ತೀರಾ ಅಂದರೆ ಬಿಂದು ಹಾಕಬೇಕಾಗಿ ಬರುತ್ತೆ. जब कोई समस्या आती है तब बिंदु लगाते हो या क्वेश्चन मार्क. ಯಾವುದೇ ಸಮಸ್ಯೆ ಬರುತ್ತೆ ಫುಲ್ ಸ್ಟಾಪ್ ಇಡ್ತೀರಾ ಅಥವಾ ಕ್ವಶನ್ ಮಾರ್ಕ್ ಹಾಕ್ತೀರಾ. ಬಾಬಾ ಕೇಳ್ತಾ ಇದ್ದಾರೆ ಯಾಕೆ ಬಂತು, ಹೇಗೆ ಬಂತು, ಹೀಗಾಯಿತು ಹಾಗಾಯಿತು, ಬರಬಾರ್ದಾಗಿತ್ತು ಆಗಬಾರ್ದಾಗಿತ್ತು. ಬಾಬಾ ಹೇಳ್ತಾರೆ
ಕ್ವಶನ್ ಮಾರ್ಕ್ ಬರುತ್ತಾ ಇಲ್ಲ ಫುಲ್ ಸ್ಟಾಪ್ ಇಡ್ತೀರಾ? ಕ್ವಶನ್ ಮಾರ್ಕ್ नहीं लगाना, बिंदु लगाना. ಬಾಬಾ ಹೇಳ್ತಾರೆ ಕ್ವಶನ್ ಮಾರ್ಕು ಹಾಕ್ಬೇಡಿ, ಬಿಂದು ಇಟ್ಬಿಡಿ. ಕ್ವಶನ್ ಮಾರ್ಕ್ ಕಿतना टेढ़ा होता है. ಕ್ವಶನ್ ಮಾರ್ಕ್ ಎಷ್ಟು ಸೊಟ್ಟಪಟ್ಟ ಇದೆ. ಬಿಂದು देखो लिखो ಕ್ವಶನ್ ಮಾರ್ಕ್. ಬಾಬಾ ಹೇಳ್ತಾರೆ ಬರೀರಿ, ಬಿಂದು ಬರೀರಿ, ಕ್ವಶನ್ ಮಾರ್ಕ್ ಬರೀರಿ. ಎಷ್ಟು ಸೊಟ್ಟಪಟ್ಟ ಬರೀಬೇಕಲ್ಲ. टेढ़ा है और बिंदु कितना सहज है. ಅದೇ ರೀತಿ ಮನಸ್ಸಿನಲ್ಲಿ ಪ್ರಶ್ನೆಗಳು ಬಂತು ಅಂದರೆ ಮನಸ್ಸು ಸೊಟ್ಟಪಟ್ಟ ಆಗೋಗುತ್ತೆ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡ್ತಾ ಹೋದ್ವಿ, ಆಗಬೇಕಾಯ್ತು ಆಯಿತು, ಮುಗೀತು, ಫಾಸ್ಟ್ ಈಸ್ ಫಾಸ್ಟ್. ಫುಲ್ ಸ್ಟಾಪ್ ಇಟ್ಬಿಟ್ವಿ ಅಂದರೆ ಹೊರೆ ಇಲ್ಲ ತಲೆಯಲ್ಲಿ. ಇಲ್ಲಾಂದರೆ ಒಂದು ಪ್ರಶ್ನೆ ಬಂತು, ಕ್ಯಾ ಕ್ಯೂ, ಈ ಕ್ಯೂ ಬಂತು ಅಂದರೆ, ಈ ಹಿಂದಿ ಕ್ಯೂ ಬಂತು ಅಂದರೆ ಇಂಗ್ಲೀಷ್ ಕ್ಯೂ ಬರುತ್ತೆ. ಅದರಲ್ಲಿ ಎಲ್ಲಷ್ಟು ಪ್ರಶ್ನೆಗಳು ಬರುತ್ತೆ. ಅವಾಗೇನಾಗುತ್ತೆ, ಪ್ರಸನ್ನ ಚಿತ್ತರಾಗೋದಿಲ್ಲ, ಪ್ರಶ್ನೆ ಚಿತ್ತರಾಗ್ತೀವಿ, ಹೊರೆ ಅನುಭವ ಮಾಡ್ತೀವಿ. तो बिंदु बनना आता है. बिंदु ಆಗಲಿಕ್ಕೆ ಬರುತ್ತಾ ಸಭಿ ಹೋಶಿಯಾರ್ ಹೇ. ನನ್ನ ಮಕ್ಕಳೇನು ಸಾಧಾರಣ ಮಕ್ಕಳು, ತುಂಬ ಬುದ್ಧಿವಂತರು ಅಂತಿದ್ದಾರೆ ಬಾಬಾ. बाप दादा ने विशेष आत्माओं के उमंग उत्साह की मुबारक तो दी. बहुत अच्छा कर रहे हैं, करते रहेंगे. बाप दादा ವಿಶೇಷ ಆತ್ಮಗಳದ್ದು ಉಮಂಗ ಉತ್ಸಾಹಕ್ಕೆ ಶುಭಾಶಯಗಳನ್ನು ಕೊಟ್ಟರು. ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಇದೇ ರೀತಿ ಮಾಡ್ತಾನೂ ಇರ್ತೀರಿ. लेकिन आगे के लिए हर समय हर दिन वर्ल्ड सर्वेंट हूँ, ये याद रखना. ಬಾಬಾ ಹೇಳ್ತಾರೆ ಮುಂದಕ್ಕಾಗಿಯೂ ಸಹ ಸದಾ ಪ್ರತಿ ಸಮಯ ಪ್ರತಿದಿನ ನಾನು ವರ್ಲ್ಡ್ ಸರ್ವೆಂಟ್, ವಿಶ್ವ ಸೇವಾದಾರಿ, ಇದನ್ನು ನೆನಪಿಟ್ಕೊಳ್ಬೇಕು. आपको याद है ब्रह्मा बाप सैन क्या करते थे? ತಮಗೆ ನೆನಪಿದೆಯಾ? ಬ್ರಹ್ಮ ತಂದೆ ಲೆಟ್ರ್ ಬರೀತಾ ಇದ್ರು, ಸೈನ್ ಏನು ಮಾಡ್ತಾ ಇದ್ರು? वर्ल्ड सर्वेंट. तो वर्ल्ड सर्वेंट है तो सिर्फ शिवरात्रि की सेवा से वर्ल्ड की सेवा समाप्त नहीं होगी ಅಂದಾಗ ಬಾಬಾ ಹೇಳ್ತಾರೆ ನೀವು ವರ್ಲ್ಡ್ ಸರ್ವೆಂಟ್. ಕೇವಲ ಶಿವರಾತ್ರಿ ದಿವಸ ಒಂದು ದಿವಸ ಸೇವೆ ಮಾಡಿದ್ರೆ ನಿಮ್ಮದು ವಿಶ್ವದ ಸೇವೆ ಮುಗಿದೋಯ್ತು ಅನ್ನೋ. ಸದಾ ಏನು ಹೇಳ್ತಾರೆ, ಸದಾ ಪ್ರತಿದಿನ ನಾನು ವಿಶ್ವ ಸೇವಾದಾರಿ. लक्ष्य रखो कि मैं वर्ल्ड सर्वेंट हूँ. तो वर्ल्ड की सेवा ಬಾಬಾ ಹೇಳ್ತಾರೆ ನಾನು ವಿಶ್ವ ಸೇವಾದಾರಿ. ಜ್ಞಾಪಕ ಇಟ್ಕೊಳ್ಳಿ, ವಿಶ್ವ ಸೇವೆ ಹೇಗೆ ಮಾಡಬೇಕು? हर श्वास में हर सेकंड में करनी है. ಪ್ರತಿಯೊಂದು ಶ್ವಾಸದಿಂದ ಪ್ರತಿಯೊಂದು ಸೆಕೆಂಡು ವಿಶ್ವ ಸೇವೆ ಮಾಡಬೇಕು. जो भी आवे जिससे भी संपर्क हो उसको दाता बन कुछ न कुछ देना ही है. ಯಾರೇ ನಿಮ್ಮ ಬಳಿಗೆ ಬರಲಿ, ಯಾರೇ ನಿಮ್ಮ ಸಂಪರ್ಕದಲ್ಲಿ ಬರಲಿ, ಅವರಿಗೆ ನೀವು ದಾತ ಆಗಿ ಏನಾದರೂ ಕೊಡಲೇಬೇಕಾಗಿದೆ. ಖಾಲಿ ಹಾತ್ ಕೊಯಿ ನಹಿ ಜಾವೆ. ನಿಮ್ಮ ಬಳಿ ಬಂದವರು ಖಾಲಿ ಕೈಯಲ್ಲಿ ಹೋಗಬಾರದು. ಅವರಿಗಾಗಿ ಶುಭ ಭಾವನೆ, ಶುಭ ಕಾಮನೆಗಳು, ಆಶೀರ್ವಾದಗಳು, ಒಳ್ಳೆಯ ಮಾತುಗಳು ಏನಾದರೂ ಕೊಟ್ಟು ಕಳಿಸಿ. ಖಾಲಿ ಕೈಯಲ್ಲಿ ಕಳಿಸ್ಬೇಡಿ. ಅಖಂಡ ಭಂಡಾರ ಹರ್ ಸಮಯ ಖುಲಾ ರಹೆ. ನಿಮ್ಮದು ಕಡಿಮೆಯಾಗದಂತಹ ಭಂಡಾರ, ದಾತ ಆಗಿ ಯಾವಾಗಲೂ ಕೊಡಬೇಕು ಅಂದರೆ ಕಡಿಮೆಯಾಗದಂತಹ ಭಂಡಾರ ಸದಾ ಏನು ಅದು ಬಂದಾಗಿರಬಾರ್ದು, ಓಪನ್ ಆಗಿರಬೇಕು. ತಗೊಂಡು ಕೊಡೋ ಹಾಗೆ ಓಪನ್ ಆಗಿರಬೇಕು. ಕಮ್ ಸೆ ಕಮ್ ಏಕಕ್ಕೆ ಪ್ರತಿ ಹರೇಕಕ್ಕೆ ಪ್ರತಿ. ಏನು ಕೊಡಲಿಲ್ವಾ ನೀವು? ಜ್ಞಾನನೂ ಹೇಳಕ್ಕೆ ಬರಲಿಲ್ಲ, ಜ್ಞಾನನೂ ಹೇಳಲಿಲ್ಲ, ಪರವಾಗಿಲ್ಲ. ಆದರೆ ಬಾಬಾ ಹೇಳ್ತಾರೆ ಕೊನೆ ಪಕ್ಷ ಪ್ರತಿಯೊಬ್ಬರ ಬಗ್ಗೆ
ಪ್ರತಿಯೊಂದು ಆತ್ಮನ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನಾ ಏ ಅವಶ್ಯಕೋ. ಶುಭ ಭಾವ ನನ್ನ ಒಳಗೆ ಬರಬೇಕು. ಶುಭ ಭಾವ, ಅವರಿಗಾಗಿ ಶುಭ ಭಾವನೆ, ಇದು ಅವಶ್ಯಕವಾಗಿ ಕೊಡಿ. ಇನ್ನೇನು ಕೊಡಲಿಲ್ಲ ಪರವಾಗಿಲ್ಲ. ಶುಭ ಭಾವ, ಶುಭ ಭಾವನೆ, ಭಾವ ನನ್ನಲ್ಲಿ ಭಾವ ಬರಬೇಕು ಆ ಆತ್ಮನಿಗಾಗಿ. ಆ ಆತ್ಮ ಚೆನ್ನಾಗಿರಲಿ, ಆತ್ಮನಿಗೆ ಒಳ್ಳೆಯದಾಗಲಿ ಅಲ್ವಾ. ಬಾಬಾ ಹೇಳ್ತಾರೆ, ಆ ಆತ್ಮನು ಜ್ಞಾನ ತಿಳ್ಕೊಳ್ಳಿ, ಆ ಆತ್ಮನು ಭಗವಂತನ ಮಗು ಆಗಲಿ, ಆ ಆತ್ಮನು ಪರಮಾತ್ಮನ ಪ್ರಾಪ್ತಿಗಳಿಗೆ ಅಧಿಕಾರಿಯಾಗಲಿ, ಆ ಆತ್ಮನು ಸುಖ ಶಾಂತಿ ಸಂತೋಷದ ಜೀವನ ಪಡೀಲಿ, ಆತ್ಮನು ಶ್ರೇಷ್ಠ ಜೀವನ ಪಡೀಲಿ. ಏನೆಲ್ಲ ಒಳ್ಳೆಯ ಮಾತುಗಳಿದೆ ಆತ್ಮನ ಬಗ್ಗೆ, ಹೃದಯದಿಂದ ಬರಲಿ. ಇಷ್ಟಾದರೂ ಕೊಟ್ಟು ಕಳಿಸಿ, ಇನ್ನೇನು ಕೊಡ್ದಿದ್ರು ಪರವಾಗಿಲ್ಲ ಅಂತಾರೆ ಬಾಬಾ. ನೀವು ದಾತ ಆಗಿ ಅಂತಾರೆ. ನಿಮ್ಮ ಹತ್ರ ಬಂದವರಿಗೆ ಈ ಶುಭ ಭಾವ, ಶುಭ ಭಾವನೆ ಆದರೂ ಕೊಟ್ಟು ಕಳಿಸಿ, ಖಾಲಿ ಕೈಯಲ್ಲಿ ಕಳಿಸ್ಬೇಡಿ. ಶುಭ ಭಾವ ಸೇ ಉಸ್ ಆತ್ಮ ಕಾ ಸಹಯೋಗ ದೋ. ನಿಮ್ಮ ಶುಭ ಭಾವನೆಗಳು ಆ ಆತ್ಮನಿಗೆ ತಲುಪುತ್ತೆ ಅಲ್ವಾ, ಅದು ಸಹಯೋಗ. ಇನ್ನು ಆ ಆತ್ಮ ಯಾವಾಗಲೂ ಕೆಲವರು ಉಮಂಗ ಉತ್ಸಾಹ ಇರೋದಿಲ್ಲ, ಆ ಆತ್ಮನಿಗೆ ಉಮಂಗ ಉತ್ಸಾಹ ಬರಲಿ. ಅನೇಕರು ಧೈರ್ಯ ಕಳ್ಕೊಂಡಿದ್ದಾರೆ, ಆ ಆತ್ಮನಿಗೆ ಧೈರ್ಯ ಬರಲಿ. ಏನಾಗುತ್ತೆ, ನಮ್ಮ ಹೃದಯದಿಂದ ಬಂದಂತಹ ಆ ಶುಭ ಭಾವ ಅವರಿಗೆ ಸಹಯೋಗ ಕೊಡುತ್ತೆ, ತಲುಪುತ್ತೆ. ಅವರಿಗೆ ಆ ಉಮಂಗ ಉತ್ಸಾಹ ಅವರಲ್ಲಿ ಬರುತ್ತೆ, ಅವರಿಗೆ ಧೈರ್ಯ ಬರುತ್ತೆ. ಯಾಕೆ, ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿ ಹೃದಯದಿಂದ ಆ ಶುಭ ಭಾವ ಕೊಟ್ಟವಲ್ವಾ, ಅದು ತಲುಪಲೇಬೇಕು. ಆಮೇಲೆ ಒಂದು ನಿಯಮ, ಏನೇ ಸಂಕಲ್ಪ ಮಾಡ್ತೀವಿ, ನಾವು ಮಾಡಿದ್ದು ಯಾವ ಆತ್ಮನಿಗಾಗಿ ಮಾಡಿದ್ವಿ ಅದು ಹೋಗಿ ತಲುಪಲೇಬೇಕು ಅಲ್ವಾ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಶುಭ ಭಾವ, ಶುಭ ಭಾವನೆ, ಖಾಲಿ ಕೈಯಲ್ಲಿ ಯಾರನ್ನ ಕಳಿಸ್ಬೇಡಿ. अभी सर्व आत्माओं को आपके सहयोग की बहुत ಅವಶ್ಯಕತೆ है. ಈಗ ಸರ್ವ ಆತ್ಮಗಳಿಗೆ ತಮ್ಮ ಸಹಯೋಗದ್ದು ಬಹಳ ಅವಶ್ಯಕತೆ ಇದೆ. ಸಹಯೋಗದು ಅವ್ರ ಸಹಯೋಗಿ ಬನಾವು. ಬಾಬಾ ಹೇಳ್ತಾರೆ, ಸಹಯೋಗ ಕೊಡಿ, ಬೇರೆಯವರಿಗೆ ಸಹಯೋಗ ಕೊಡಿ, ಮತ್ತು ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. कोई ना कोई सहयोग, चाहे मनसा का चाहे बोल से कोई सहयोग दो. ಯಾವುದಾದ್ರೂ ಅವರಿಗೆ ಸಹಯೋಗ ಕೊಡಿ. ಒಳ್ಳೆ ಸಂಕಲ್ಪಗಳ ಸಹಯೋಗ, ಒಳ್ಳೆ ಮಾತಿನ ಸಹಯೋಗ, ಯಾವುದಾದ್ರೂ ಸಹಯೋಗ ಕೊಡಿ. ಚಾಹೆ ಸಂಬಂಧ ಸಂಪರ್ಕಕ್ಕೆ ಸಹಯೋಗ ದೋ. ನಿಮ್ಮ ಸಂಬಂಧ ಸಂಪರ್ಕದಿಂದ ಸಹಯೋಗ ಕೊಡಿ. तो इस शिवरात्रि जन्म उत्सव का विशेष स्लोगन याद रखो. ಈ ಶಿವರಾತ್ರಿ ನಿಮ್ಮ ಉತ್ಸವ ದಿನ ವಿಶೇಷವಾಗಿ ಈ ಸ್ಲೋಗನ್ ನೆನಪಿಟ್ಕೊಳ್ಳಿ. ಯಾವುದು? ಸಹಯೋಗದೋ ಅವ್ರ ಸಹಯೋಗಿ ಬನಾವೋ. ನೀವು ಮೊದಲು ಸಹಯೋಗ ಕೊಡಿ ಅವರಿಗೆ, ಅವ್ರಿಗೇನು ಬೇಕಾಗಿದೆ ಆ ಸಹಯೋಗ ನೀವು ಕೊಡಿ, ಅವರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಓಂ ಶಾಂತಿ. चारों ओर के अलौकिक दिव्य अवतरण वाले बच्चों को बाप के जन्मदिन और बच्चों के जन्मदिन की दुआएं. ನಾಲ್ಕು ಕಡೆಯ ಅಲೌಕಿಕ ದಿವ್ಯ ಅವತರಣೆ ಮಕ್ಕಳಿಗೆ ತಂದೆಯ ಜನ್ಮದಿನ ಮತ್ತು ಮಕ್ಕಳ ಜನ್ಮದಿನದ ಆಶೀರ್ವಾದಗಳು, ನೆನಪು, ಪ್ರೀತಿ. दिलाराम बाप की दिल में ರೈಟ್ ಹ್ಯಾಂಡ್ ಸೇವಾದಾರಿ ಬಚ್ಚೆ ಸದಾ ಸಮಾಯೇ ಹುಯೇ ಹೇ. ದಿಲಾರಾಮ ತಂದೆಯ ಹೃದಯದಲ್ಲಿ ಯಾರು ಭಗವಂತನಿಗೆ ಸಹಯೋಗ ಕೊಡುವಂತಹ ಮಕ್ಕಳು, ರೈಟ್ ಹ್ಯಾಂಡ್ ಮಕ್ಕಳು, ಅವರು ಬಾಬಾ ಹೇಳ್ತಾರೆ, ಆ ಮಕ್ಕಳು ನನ್ನ ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ. ತೋ ಐಸೆ ದಿಲ್ ತಕ್ತ ನಶೀನ್ ಶ್ರೇಷ್ಠ ಆತ್ಮಾವಂಕೋ. ಈ ರೀತಿ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಿಗೆ
सदा बिंदी के महत्व को जानने वाले श्रेष्ठ बिंदी स्वरूप बच्चों को ಸದಾ ಬಿಂದಿಯ ಮಹತ್ವವನ್ನು ತಿಳ್ಕೊಳ್ಳುವಂಥವರು ಶ್ರೇಷ್ಠ ಬಿಂದಿ ಸ್ವರೂಪ ಆತ್ಮಗಳಿಗೆ ಸದಾ अपने स्वमान में सर्व को सम्मान रूहानी सम्मान देने वाले ಸದಾ ತಾನು ಸ್ವಮಾನದಲ್ಲಿ ಇದ್ದು ಎಲ್ಲರಿಗೂ ಗೌರವ ರಿಗಾರ್ಡ್ ಕೊಡುವಂಥವರು स्वमानदारी आत्माओं को सदा दाता के बच्चे मास्टर दाता बन हरेक को अपने अखंड भंडार से कुछ न कुछ देने वाले सदा ದಾತನ ಮಕ್ಕಳು ಪರಮಾತ್ಮ ಯಾರು ದಾತ ಪರಮಾತ್ಮ ಯಾವಾಗಲೂ ಈ ಥರ ಕೊಡುವಂಥವ್ರು ಈ ಥರ ತಗೊಳ್ಳುವಂಥವರಲ್ಲ ಅದರಿಂದ ಬಾಬಾ ಹೇಳ್ತಾರೆ ದಾತನ ಮಕ್ಕಳು ನೀವು ಪ್ರತಿಯೊಬ್ಬರಿಗೂ ತಮ್ಮ ಅಖಂಡ ಭಂಡಾರದಿಂದ ಏನಾದರೂ ಕೊಡುವಂಥವರು ಆಗಿ ಮಾಸ್ಟರ್ दाता बच्चों को बाप दादा की बहुत बहुत पदम गुणा कोहिनूर हीरों से भी ज़्यादा कोहिनूर वज्रಕ್ಕಿಂತಲೂ ಹೆಚ್ಚಾಗಿ प्रभु रतन बच्चों को याद प्यार और नमस्ते बाबा ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ प्रभु रत्नಗಳು अच्छा बच्चों की रूहानी माता पिता बाप दादा को याद कर गुड मॉर्निंग नमस्ते नमस्ते शुक्रिया बाबा हर शक्ति को आर्डर प्रमाण चलाने वाले ಮಾಸ್ಟರ್ ರಚಯಿತ ಭಾವ ಪ್ರತಿಯೊಂದು ಶಕ್ತಿಯನ್ನು ತನ್ನ ಆದೇಶದ ಪ್ರಮಾಣ ನಡೆಸಿಕೊಳ್ಳುವಂಥವರು ಮಾಸ್ಟರ್ ರಚಯಿತ ಆಗಿ कर्म शुरू करने के पहले जैसा कर्म वैसी शक्ति का आह्वान करो ಯಾವುದೇ ಕರ್ಮ ಶುರು ಮಾಡ್ತೀರಲ್ವ ಅದಕ್ಕೆ ಮೊದಲು ಆ ಕರ್ಮಕ್ಕೆ ಯಾವ ಒಂದು ಶಕ್ತಿ ಬೇಕಾಗಿದೆ ಆ ಶಕ್ತಿಯನ್ನು ಮೊದಲು ಆಹ್ವಾನ ಮಾಡಿಕೊಳ್ಳಿ ನನಗೆ ಇವಾಗ ಸಹನ ಶಕ್ತಿ ಬೇಕಾಗಿದೆ ಇವಾಗ ಅಡಗಿಸಿಕೊಳ್ಳುವಂಥ ಶಕ್ತಿ ಬೇಕಾಗಿದೆ ಆ ಶಕ್ತಿಯನ್ನು ಮೊದಲು ಆಹ್ವಾನ ಮಾಡಿಕೊಳ್ಳಿ ಮಾಲಿಕ್ ಬಂಕರ್ ಆರ್ಡರ್ ಕರೋ ಕ್ಯೋಂಕಿ ಸರ್ವಶಕ್ತಿಯ आपकी ಭುಜಾ ಸಮಾನ है ಮಾಲೀಕರಾಗಿ ಆರ್ಡರ್ ಮಾಡಿ ಸರ್ವಶಕ್ತಿಗಳು ತಮ್ಮ ಭುಜಗಳ ಸಮಾನವಾಗಿದೆ आपकी भुजाएं आपके आर्डर के बिना कुछ नहीं कर सकती ತಮ್ಮ ಭುಜಗಳು ತಮ್ಮ ಆದೇಶದ ವಿನಃ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಡರ್ ಕರೋ ಸಹನ ಶಕ್ತಿ ಕಾರ್ಯ ಸಫಲ ಕರೋ ತೋ देखो सफलता हुई पड़ी है ಆರ್ಡರ್ ಕೊಡಿ ಸಹನ ಶಕ್ತಿಗೆ ನಾನಿವಾಗ ಸುಮ್ಮನೆ ಇದ್ದು ಬಿಡಬೇಕು ಸಹನೆ ಮಾಡಬೇಕು ಬಾಬಾ ಹೇಳ್ತಾರೆ ನೋಡಿ ಆವಾಗ ಆ ಕಾರ್ಯ ಸಫಲ ಆಗುತ್ತೆ ನಿಮಗೆ ಸಫಲತೆ ಆಗೇ ಇದೆ लेकिन आर्डर करने के बजाय डरते हो कर सकेंगे व नहीं कर सकेंगे ಆರ್ಡರ್ ಮಾಡೋದಕ್ಕೆ ಮೊದಲು ನೀವು ಭಯ ಪಡ್ತೀರಾ ಅಯ್ಯೋ ನಾವು ಮಾಡಲಿಕ್ಕಾಗುತ್ತೋ ಇಲ್ವೋ ನಮಗೆ ಸಫಲತೆ ಸಿಗುತ್ತೋ ಇಲ್ವೋ इस प्रकार का डर है तो आर्डर चल नहीं सकता ಯಾವುದಾದ್ರೂ ಈ ಥರ ಭಯ ಇದ್ದರೆ ನಿಮ್ಮ ಆರ್ಡರಲ್ಲಿ ನಡೆಯೋದಿಲ್ಲ इसलिए मास्टर रचयिता बन हर शक्ति को आर्डर प्रमाण चलाने के लिए निर्भय बनो ಆದ್ದರಿಂದ ಮಾಸ್ಟರ್ ರಚಯಿತ ಆಗಿ ಪ್ರತಿಯೊಂದು ಶಕ್ತಿಯನ್ನು ನಿಮ್ಮ ಆರ್ಡರ್ ಪ್ರಮಾಣ ನಡೆಸಲಿಕ್ಕಾಗಿ ನಿರ್ಭಯರು ಆಗಿ ಸ್ಲೋಗನ್ सहारे दाता बाप को प्रत्यक्ष कर सबको किनारे लगाओ ಬಾಬಾ ಹೇಳ್ತಾರೆ ಆಶ್ರಯದಾತ ಪರಮಾತ್ಮ ಆಶ್ರಯದಾತ ಆ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಎಲ್ಲರನ್ನೂ ಏನು ಮಾಡಬೇಕು ಎಲ್ಲರಿಗೂ ಒಂದು ದಡ ಮುಟ್ಟಿಸಬೇಕು ಅಲ್ವಾ ಅಚ್ಚ ಓಂ ಶಾಂತಿ